ಬ್ರಹ್ಮರ್ಷಿ ಅತ್ರಿಜಿ ಸರ್ ಅವರಿಗೂ ಸೋನಮನ ಪತ್ನಿ ಮೇಡಮ್ ಅವರಿಗೂ ಸಹ ಹೃದಯಪೂರ್ವಕ ಪಾದಾಭಿವಂದನೆ. ಪ್ರತಿದಿನ ಸತ್ಯ ದರ್ಶನ ಎಲ್ಲರಿಗೂ ಎಷ್ಟೆಷ್ಟು ಜ್ಞಾನವನ್ನ ಪ್ರಸಾರ ಮಾಡ್ತಾ ಬರ್ತಿದ್ದಾರೆ PNC ಕನ್ನಡ ಮಾಧ್ಯಮ. ಎಲ್ಲರೂ ಜ್ಞಾನಿಗಳಾಗಬೇಕು ಅಷ್ಟೇ ಅಲ್ಲ, ಆ ಧ್ಯಾನದ ಆದಿಯಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ಹಲವಾರು ಒಂದು ಸಂಶಯಗಳು ಬರ್ತಾ ಇರುತ್ತೆ. ಆ ಸಂಶಯಗಳಿಂದ ನಾವು ಮುಕ್ತರಾಗಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಜ್ಞಾನ ಅನ್ನೋದು ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಸತ್ಸಂಗ ಕಾರ್ಯಕ್ರಮಗಳು ಸಹ ಮುಂದುವರಿಸಿಕೊಂಡು ಬರ್ತಾ ಇದೆ PNC ಕನ್ನಡ ವಾಹಿನಿ. ಇವತ್ತಿನ ವಿಷಯ ಬಂದು ಚಕ್ರಗಳು. ಚಕ್ರಗಳು ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅಷ್ಟೇ ಅಲ್ಲ, ಹಲವಾರು ಮಹಾತ್ಮರು, ಮಹನೀಯರು, ಅನುಭವಸ್ಥರು ಅವ್ರದೇ ಆದಂತ ರೀತಿಯಲ್ಲಿ ವಿಭಿನ್ನ ರೀತಿಗಳಲ್ಲಿ ಈ ಚಕ್ರಗಳ ಬಗ್ಗೆ ನಮ್ಮೆಲ್ಲರಿಗೂ ಸಹ ಅನಿಸ್ತಾ ಬರ್ತಾನೆ ಇದೆ. ಚಕ್ರಗಳಲ್ಲಿ ಋಗ್ವೇದದಲ್ಲಿಯೂ ಸಹ ಚಕ್ರಗಳ ಬಗ್ಗೆ ತಿಳಿಸಿದ್ದಾರೆ. ಆದರೆ ಅಂದಿನಿಂದ ಇಂದಿನವರೆಗೂ ಎಲ್ಲರೂ ತಿಳಿಸ್ತಾ ಬರ್ತಿದ್ದಾರೆ. ಅಂದ್ರೆ ಸರಳವಾಗಿ ಸುಲಭವಾಗಿ ಪ್ರತಿಯೊಬ್ಬರಿಗೂ ಸಹ ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಂಡು ಚಕ್ರಗಳ ಅಂದ್ರೆ ಏನು, ಯಾಕೆ ತಿಳ್ಕೋಬೇಕು, ಅದರ ಮಹತ್ವ ಏನು, ಅದು ನಾವು ನಮ್ಮನ್ನ ಎಲ್ಲಿಗೆ ಅದು ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಬ್ರಹ್ಮರ್ಷಿ ಪತ್ರಿಜಿ ಅವರು ತುಂಬಾ ಸುಲಭವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಸಂದೇಶ ಆಗಿರ್ತಕ್ಕಂತಹ ಚಕ್ರಗಳ ಬಗ್ಗೆ 6 ಸ್ಥಿತಿಗಳು, 7 ಚಕ್ರಗಳು ಅನ್ನೋದನ್ನ ಅವರು ಸುಮಾರು ಅವರ ಸತ್ಸಂಗಗಳಲ್ಲಿ ಮತ್ತು PNC ವಾಹಿನಿಗಳ ಮೂಲಕ, ಗ್ರೂಪ್ ಸೆಷನ್ ಮೂಲಕ, ಹಲವಾರು ವೇದಿಕೆಗಳಿಂದ ಅವರು ತಿಳಿಸ್ತಾ ಬರ್ತಾ ಇದ್ದಾರೆ. ಆ ಒಂದು ಕಾನ್ಸೆಪ್ಟ್ ಅನ್ನ ಇವತ್ತು ನಾವು ಎಲ್ಲರೂ ಸೇರಿ ತಿಳ್ಕೊಳ್ಳೋಣ. ಎಲ್ಲರಿಗೂ ತಿಳಿಯುವ ವಿಷಯವಾದರೂ ಸಹ ನಮ್ಮದೇ ಆದಂತ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ತರಹ ನಾವು ಅದನ್ನ ಅರ್ಥ ಮಾಡ್ಕೊಂಡಿದ್ದು, ನಮ್ಮ ಸ್ಥಿತಿಗೆ ತಕ್ಕ ಹಾಗೆ ನಾವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಾವು ಅದನ್ನ ಆಚರಣೆಯಲ್ಲಿ ಹಿಡಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಮತ್ತೆ ಅದರ ಉದ್ದೇಶ ಏನು ಅನ್ನೋದು ಸಾರ್ಥಕವಾಗುತ್ತೆ, ಪೂರ್ಣಗಳು. ಚಕ್ರ ಅಂದ್ರೆ ಭ್ರಮಣ, ಎಲ್ಲರಿಗೂ ಗೊತ್ತಿರೋದೆ. ಮತ್ತೆ ಚಕ್ರ ಅನ್ನೋ ಪದವನ್ನ ನಾವು ಕಾಲಚಕ್ರ, ಧರ್ಮಚಕ್ರ, ಜನನ ಮರಣ ಚಕ್ರ ಅಂತ ಆತರ ಬಳಸ್ತಾ ಇರ್ತೀವಿ. ಅಂದ್ರೆ ನಿರಂತರವಾಗಿ ನಡೀತಾ ಇರೋದನ್ನ ಮೂಮೆಂಟ್ ಯಾವ್ದಿರುತ್ತೋ ಅದನ್ನು ಚಕ್ರ ಅಂತ. ಆದ್ರೆ ಆ ಚಕ್ರಗಳಿಗೂ ಮತ್ತೆ ನಮ್ಮ ದೇಹಕ್ಕೂ ಏನು ಸಂಬಂಧ ಅನ್ನೋದನ್ನ ನೋಡಿದಾಗ ನಮ್ಮ ದೇಹದಲ್ಲಿ 2,72,000 ನಾಡಿಗಳಿವೆ ಅಂತ ಬ್ರಹ್ಮರ್ಷಿ ಪತ್ರಿಜಿ ಅವರು ತಿಳಿಸ್ತಾರೆ. ಸುಮಾರು ಪುಸ್ತಕಗಳಲ್ಲಿ ಹಲವಾರು ಸಾಧಕರು ತಿಳಿಸಿರೋದೇನೆಂದ್ರೆ 72,000 ಅಂತ ಹೇಳಿದರೆ, ಆದರೆ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರು ತಿಳಿಸೋದೇನೆಂದ್ರೆ 2,72,000 ನಾಡಿಗಳಿವೆ ಅಂತ. ಆ ನಾಡಿಗಳು ಈ ಭೌತಿಕ ದೇಹದಲ್ಲಿ ಅಲ್ಲ, ನಮ್ಮದೇ ಆದಂತ ಇನ್ನೊಂದು ದೇಹ, ಎರಡನೇ ದೇಹ ಆದಂತಹ ಸೂಕ್ಷ್ಮ ದೇಹದಲ್ಲಿ, ಅಸ್ಟ್ರಲ್ ಬಾಡಿಯಲ್ಲಿ ಅದು ರೂಪುಗೊಂಡಿರುತ್ತೆ, ನಿರ್ಮಾಣವಾಗಿರುತ್ತೆ. ಆ ಒಂದು 2,72,000 ನಾಡಿಗಳು ನಮ್ಮ ಭೌತಿಕ ದೇಹದಲ್ಲಿ ಅಲ್ಲ, ನಮ್ಮ ಸೂಕ್ಷ್ಮ ದೇಹದಲ್ಲಿ ನಿರ್ಮಾಣವಾಗುತ್ತೆ. ಇದು ಭೌತಿಕ ದೇಹ ಅಂದ್ರೆ, ಸೂಕ್ಷ್ಮ ದೇಹ ಹೇಗಿರುತ್ತೆ ಅಂದ್ರೆ ನಮ್ಮ ಭೌತಿಕ ದೇಹಕ್ಕೆ ಒಳಗೂ ಮತ್ತು ಹೊರಗೂ ಅದು ಪ್ರಾಪ್ತವಾಗಿರುತ್ತೆ. ಒಳಗೂ ಮತ್ತು ಸ್ವಲ್ಪ ಒಳಗೂ ಇರುತ್ತೆ, ಹೊರಗೂ ಇರುತ್ತೆ, ವಾಗಿರೋದ್ರಿಂದ ಹಾಗಾಗಿ ನಮ್ಮ ನಾಡಿ ಮಂಡಲದ ಒಂದು ಪ್ರಭಾವ ಈ ಭೌತಿಕ ದೇಹಕ್ಕೆ ಖಂಡಿತ ಇದ್ದೇ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಚಕ್ರಗಳ ಬಗ್ಗೆ, ನಾಡಿಗಳ ಬಗ್ಗೆ ನಾವು ತಿಳ್ಕೊತೀವಿ. ಅಂದ್ರೆ ನಾಡಿಗಳು ಅಂದ್ರೆ ಏನಂದ್ರೆ ಎನರ್ಜಿ ಚಾನಲ್ಸ್ ಅಂತ, ವಾಹನಗಳು. ಎನರ್ಜಿಯನ್ನ ಕ್ಯಾರಿ ಮಾಡತಕ್ಕಂಥದ್ದು ನಾಡಿ. ಅಂತಹ 2,72,000 ನಾಡಿಗಳಲ್ಲಿ ಪ್ರಧಾನವಾಗಿ ಕೆಲವು ಕೇಂದ್ರಗಳಿರುತ್ತೆ, ಶಕ್ತಿ ಕೇಂದ್ರಗಳು ಅಂತೀವಿ. ಆ ಶಕ್ತಿ ಕೇಂದ್ರಗಳನ್ನ ನಾವು ಚಕ್ರಗಳು ಅಂತ ಕರಿತೀವಿ. ಸುಮಾರು ಇದೆ, ಅದರಲ್ಲಿ ಮುಖ್ಯವಾಗಿರೋದು 7 ತರದ ಚಕ್ರಗಳು ಇದೆ. ಗೊತ್ತಾಯ್ತಲ್ಲ. ಈಗ ನಮ್ಗೆ
ಹಲವಾರು ರೋಡ್ಗಳು ಬರ್ತಿರುತ್ತೆ, ಜಾಯಿನ್ ಆಗ್ತಿರುತ್ತೆ ಒಂದು ಪ್ಲೇಸ್ ದಲ್ಲಿ. ಅದನ್ನ ಸರ್ಕಲ್ ಅಂತೀವಲ್ಲ, 4 ಕಡೆ 5 ಕಡೆ ರೋಡ್ಗಳೆಲ್ಲ ಕನೆಕ್ಟ್ ಆಗೋ ಒಂದು ಪ್ಲೇಸ್ ಅನ್ನು ಸರ್ಕಲ್ ಅಂತೀವಿ. ಅದೇ ತರ ನಮ್ ದೇಹದಲ್ಲಿರೋ ನಾಡಿ ಮಂಡಲ ಎಲ್ಲವೂ ಸಹ ಒಂದಕ್ಕೊಂದು ಎಲ್ಲಾ ಕಡೆನೂ ವ್ಯಾಪ್ತವಾಗಿರುತ್ತೆ. ನಮ್ ದೇಹ ಹೇಗಿದೆಯೋ ಅದೇ ತರಾನೇ ನಮ್ಮ ಒಂದು ಅಸ್ಟ್ರಲ್ ಬಾಡಿಯಲ್ಲಿ ಇರುತ್ತೆ, ಸ್ಪ್ರೆಡ್ ಆಗಿರುತ್ತೆ. ಅದು ಎಲ್ಲವೂ ಕೂಡಿರುತ್ತೆ ಕೆಲವು ಪ್ರಾಂತಗಳಲ್ಲಿ, ಕೆಲವು ಜಾಗಗಳಲ್ಲಿ. ಪ್ರಧಾನವಾಗಿ ಆ ನಾಡಿಗಳು ಕೂಡಿರೋ ಒಂದು ಕೇಂದ್ರಗಳನ್ನ ನರಮಂಡಲ ಅಂತೀವಿ. ಆ ನರಮಂಡಲವನ್ನ ಶಕ್ತಿ ಕೇಂದ್ರಗಳು ಅಂತೀವಿ. ಆ ಶಕ್ತಿ ಕೇಂದ್ರಗಳನ್ನ ಚಕ್ರಗಳು ಅಂತ ಹೇಳ್ತೀವಿ. ಹಾಗಾಗಿ ಚಕ್ರಗಳು ಅಂದ್ರೆ ಶಕ್ತಿ ಕೇಂದ್ರಗಳು. ಮೈನ್ ನಮ್ಮ ಒಂದು ಊರುಗಳಲ್ಲಿ ಹೇಗೆ ಸರ್ಕಲ್ ಅಂತ ಇರುತ್ತೋ, ಎಲ್ಲಾ ಪ್ರಾಂತಗಳಲ್ಲೂ ಎಲ್ಲ ರೋಡ್ಗಳಲ್ಲೂ ಸೇರೋದಕ್ಕೆ ಒಂದು ಜಾಗಕ್ಕೆ ಸರ್ಕಲ್ ಅಂತೀವಿ. ಅದೇ ತರ ಹಲವಾರು ಪ್ರಧಾನವಾಗಿರೋ ಒಂದು ನಾಡಿ ಮಂಡಲ ಎಲ್ಲ ಒಂದು ಕಡೆ ಸೇರುತ್ತೆ. ಆ ಸೇರಿರೋ ಒಂದು ಪ್ರಾಂತಕ್ಕೆ, ಕೇಂದ್ರಕ್ಕೆ ಶಕ್ತಿ ಕೇಂದ್ರಗಳು, ಚಕ್ರಗಳು ಅಂತ ಕರೀತಾರೆ. ಅದರಿಂದ ನಾವು ತಗೊಂಡಿರೋದು ನಮ್ಮ ಲೈಫ್ ಫೋರ್ಸ್ ಅಂತೀವಲ್ವಾ, ಅದಾಗ್ಬೋದು, ಜೀವಶಕ್ತಿ ಆಗ್ಬೋದು, ಆಧ್ಯಾತ್ಮಿಕ ಶಕ್ತಿ ಆಗ್ಬೋದು. ಅಂದ್ರೆ ಜ್ಞಾನದಿಂದ ಆಗ್ಬೋದು, ಬೇರೆ ಮೂಲಗಳಿಂದ ನಾವೇನು ಕಾಸ್ಮಿಕ್ ಎನರ್ಜಿ, ದೈವಿ ಶಕ್ತಿಯನ್ನ ಪಡಿತೀವೋ ಆ ಎಲ್ಲಾ ಶಕ್ತಿಯೂ ಸಹ ನಮ್ಮ ಒಂದು ನಾಡಿ ಮಂಡಲದಲ್ಲಿ ಅದು ಫ್ಲೋ ಆಗ್ತಾ ಇರುತ್ತೆ, ಚಲನೆ ಆಗ್ತಾ ಇರುತ್ತೆ. ಆ ಚಲನೆಗಳ ಮುಖಾಂತರ ನಮ್ಮ ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ ಅದನ್ನ ಸಿಗ್ತಾ ಇರುತ್ತೆ. ಹೀಗಂದ್ರೆ ಜಸ್ಟ್ ರಿಫ್ಲೆಕ್ಷನ್ ಇದ್ದಂಗೆ ಇದು ಫಿಸಿಕಲ್ ಬಾಡಿ ಅಂತ ಅಂತಂದ್ರೆ ಇದು ಸೂಕ್ಷ್ಮ ದೇಹ. ನಮ್ಮನ್ನ ನಾಡಿ ಮಂಡಲ ಹೇಗೆ ಎಲ್ಲಾ ನಾಡಿಗಳಲ್ಲೂ ಸಹ, ನರ ನಾಡಿಗಳಲ್ಲೂ ಸಹ ಶಕ್ತಿ ಚಲನೆ ಆಗ್ತಾ ಇರುತ್ತೋ ಆವಾಗ ನಾವು ಆರೋಗ್ಯವಾಗಿರ್ತೀವಿ. ಆವಾಗ ಇದರದೇ ಆದಂತ ರಿಫ್ಲೆಕ್ಷನ್ ನಮ್ಮ ಫಿಸಿಕಲ್ ದೇಹ ಆರೋಗ್ಯವಾಗಿರುತ್ತೆ. ಎಲ್ಲಿ ಆದ್ರೆ ಈ ಒಂದು ಸೂಕ್ಷ್ಮ ದೇಹದಲ್ಲಿ ಆ ಒಂದು ಶಕ್ತಿ ಚಲನೆ ಅನ್ನೋದು ಆಗದಿರ ಅಡ್ಡಿಗಳಾಗ್ತಾ ಇರುತ್ತೋ ಅಲ್ಲಿ ಬ್ಲಾಕೇಜಸ್ ಅಂತೀವಿ. ಆವಾಗ ಯಾವ್ಯಾವ ಒಂದು ಚಕ್ರಗಳಲ್ಲಿ ಆ ಶಕ್ತಿ ಚಲನೆ ಆಗ್ತಿರ ಇರುತ್ತೋ, ಬ್ಲಾಕೇಜಸ್ ಅಂತಿರುತ್ತೋ, ಅದು ಮೂವ್ ಆಗದೆ ಇರುತ್ತೋ, ಆವಾಗ ಆ ಒಂದು ಆರ್ಗನ್ಸ್ಗೆ, ಈ ಫಿಸಿಕಲ್ ಬಾಡಿಗೆ ನಮ್ಗೆ ಅನಾರೋಗ್ಯ ಅಂತ ಬರುತ್ತೆ. ಅದರಿಂದ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೂ ಸಹ ಅಷ್ಟೇ ಅಲ್ಲ, ನಾವು ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂದ್ರೂ ಸಹ, ಪುರೋಗಮನ ಹೊಂದಬೇಕು ಅಂದ್ರೂ ಸಹ ನಮಗೆ ಈ ಒಂದು 2,72,000 ನಾಡಿಗಳಲ್ಲಿ ಒಂದು ಶಕ್ತಿ ಚಲನೆ ಅನ್ನೋದು ಚೆನ್ನಾಗಾಗ್ಬೇಕು. ಎಲ್ಲಾ ಕಡೆನೂ ಅಬ್ಸ್ಟ್ರಕಲ್ಸ್ ಆಗದಿದೆ, ಚೆನ್ನಾಗಿ ಅದು ಎಲ್ಲ ನಾಡಿಗಳಲ್ಲಿ ಅದು ಚಲನೆ ಆಗ್ತಾ ಇದ್ದಾಗ ನಾವು ದೈಹಿಕವಾಗಿ ಆರೋಗ್ಯವಾಗಿರ್ತೀವಿ, ಮಾನಸಿಕವಾಗಿ ಆರೋಗ್ಯವಾಗಿರ್ತೀವಿ. ಅದರ ಜೊತೆಗೆ ನಮ್ಮ ಆಧ್ಯಾತ್ಮಿಕವಾಗಿ ನಮ್ಮ ಒಂದು ಬೆಳವಣಿಗೆ ಅನ್ನೋದಿರುತ್ತೆ. ಅದರಿಂದ ಈ ಚಕ್ರಗಳ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋದು ಉದ್ದೇಶ. ಇದನ್ನ ಇನ್ನೊಂದು ಏನ್ ಹೇಳ್ತಾರಂದ್ರೆ, ಏಣಿ ಅಂತ ಆಧ್ಯಾತ್ಮಿಕ ಪ್ರಗತಿಗೆ ಚಕ್ರಗಳು ಏಣಿ ಅಂತ ಏಣಿ ಇಟ್ಟಿದೆ. ಆದ್ರಿಂದ ಎಲ್ಲಿ ನಮ್ಗೆ ಈ ಚಕ್ರಗಳಲ್ಲಿ ಆಗಲ್ವೋ ಎಲ್ಲಾ ಕಡೆಯನ್ನು ನಮ್ಗೆ ಸರಾಗವಾಗಿ ಆಗ್ಬೇಕು ಅನ್ನೋದು ಉದ್ದೇಶ ಅಷ್ಟೇ. ಈಗ ಪ್ರಧಾನವಾದ ಚಕ್ರಗಳು 7 ಅಂತ ನಾವು ಹೇಳ್ಕೊಂಡಿದ್ವಿ. ಮೊದಲನೇದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞ, ಸಹಸ್ರಾರ. ಈ 6 ಚಕ್ರಗಳು ನಮ್ಮ ದೇಹದಲ್ಲಿರುತ್ತೆ. 7ನೇ ಚಕ್ರ ಅಂದ್ರೆ ಸ್ಥಿತಿ. ಅದು ಸಹಸ್ರಾರ ಅನ್ನೋದು ಬಿಯಾಂಡ್ ಬಾಡಿ ಇರುತ್ತೆ, ಆ ದೇಹದ ಒಳಗಡೆ ಇರೋದನ್ನ ದೇಹದ ಆಚೆ ಇರುತ್ತೆ. ಸಹಸ್ರಾರ ಸ್ಥಿತಿ ಅಂತ. ಆದ್ದರಿಂದ ಇದು ದೇಹದಲ್ಲಿ ಎಲ್ಲಿ ನಮಗೆ ಮುಂಭಾಗದಲ್ಲಿದೆಯಾ, ಬೆನ್ನು ಮೂಳೆಯಲ್ಲಿದೆಯಾ, ಇಲ್ಲ ನಮ್ಗೆ ಸುಷುಮ್ನ ನಾಡಿಯಲ್ಲಿದೆಯಾ ಅನ್ನೋದು ಅಲ್ಲ ಇವತ್ತಿನ ಸಬ್ಜೆಕ್ಟ್. ಅದರ ಬಗ್ಗೆ ಅಲ್ಲ. ಆ ಒಂದು ಚಕ್ರಗಳನ್ನೋದು ಯಾವ ಬಣ್ಣದಲ್ಲಿದೆ, ಯಾವ ಒಂದು ಆಕಾರದಲ್ಲಿದೆ, ತ್ರಿಕೋಣಾಕಾರದಲ್ಲಿದೆಯಾ, ಸರ್ಕಲ್ ಅಲ್ಲಿದೆಯಾ, ಇಲ್ಲ ಸ್ಕ್ವೇರ್ ಆಗಿದೆಯಾ, ಯಾವ ಬಣ್ಣ, ಕೆಂಪು ಬಣ್ಣನ, ಹಸಿರು ಬಣ್ಣನ, ಹಳದಿ ಬಣ್ಣನ, ನೀಲಿ ಬಣ್ಣನ, ಅದಲ್ಲ. ಮತ್ತೆ ಆ ಒಂದೊಂದು ಚಕ್ರಕ್ಕೂ ಅಧಿಷ್ಠಾನ ದೇವತೆಗಳು ಒಬ್ಬೊಬ್ಬರು ಇರ್ತಾರೆ. ಒಂದೊಂದು ಬಣ್ಣ, ಒಂದೊಂದು ಮಂತ್ರ ಇರುತ್ತೆ.
ಆ ಒಂದು ಶಕ್ತಿ ಚಲನೆ ಚೆನ್ನಾಗಿ ಆಗ್ಬೇಕು ಅಂದ್ರೆ ಇದೆಲ್ಲವೂ ಸಹ ಕೆಲವರು ಅಭ್ಯಾಸ ಮಾಡೋದ್ರ ಮುಖಾಂತರ ಇದನ್ನ ಶುದ್ಧವಾಗಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಇವತ್ತಿನ ಒಂದು ನಮ್ಮ ಒಂದು ವಿಷಯ ಅದಲ್ಲ. ಇವತ್ತಿನ ವಿಷಯ ಏನು ಅಂದ್ರೆ ನಾವು ನಮ್ಮ ಸ್ಥಿತಿ ಯಾವ ತರ ಇದೆ, ನಮ್ಮನ್ನು ನಾವೇ ಚೆಕ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನು ನಾವೇ ಯಾವುದೇ ಬೇರೆ ಹೊರಗಿನದರ ಮೇಲೆ ಆಧಾರ ಪಡೋದಿಲ್ಲ. ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋದ್ ಮುಖಾಂತರ ನಾನು ಯಾವ ಸ್ಥಿತಿಯಲ್ಲಿದ್ದೀನಿ, ಯಾವ ಚಕ್ರದಲ್ಲಿದ್ದೀನಿ ಅನ್ನೋದನ್ನ ತಿಳ್ಕೊಂತ ಅದರಿಂದ ಎಲ್ಲಾದ್ರೂ ನಾವು ಸಿಕ್ಕಾಕೊಂಡಿದ್ರೆ ಅದರಿಂದ ಮುಕ್ತರಾಗ್ತಾ ಅದನ್ನ ಶುದ್ಧವಾಗಿ ಇಟ್ಕೊಳ್ಳೋ ಒಂದು ಪ್ರಯತ್ನ ಹೇಗೆ ಅನ್ನೋದು ಮಾತ್ರ ಇವತ್ತು ನಾವು. ಮೊದಲನೇದಾಗಿ ಮೂಲಾಧಾರ ಚಕ್ರ. ಮೂಲಾಧಾರ ಅಂದ್ರೆ ಮೂಲ ಪ್ಲಸ್ ಆಧಾರ ಅಂದ್ರೆ ಎಲ್ಲದಕ್ಕೂ ಆಧಾರವಾಗಿರೋದು ಯಾವುದು ಚಕ್ರ ಅಂದ್ರೆ ಮೂಲಾಧಾರ. ಅಂದ್ರೆ ಈ ಮೂಲಾಧಾರ ಅಂದ್ರೆ ದೇಹ ನಖಶಿಖ ಪರ್ಯಂತ ಇರೋದನ್ನ ಮೂಲಾಧಾರ ಅಂದ್ರೆ ಉಗುರು, ಕಾಲಿನ ಬೆರಳಿನ ಉಗುರು ಏನಿರುತ್ತೋ ಅಲ್ಲಿಂದ ಶಿಖ ಅಂದ್ರೆ ಜುಟ್ಟು ಅಂದ್ರೆ ಕೂದಲು ಬಾಟಮ್ ಟು ಟಾಪ್ ಏನಿದೆಯೋ ಎಲ್ಲಾ ವ್ಯಾಪ್ತವಾಗಿದೆಯೋ ಇಂಟರ್ನಲ್ ಆರ್ಗನ್ಸ್ ಅಂಡ್ ಎಕ್ಸ್ಟರ್ನಲ್ ಆರ್ಗನ್ಸ್ ಇಡೀ ಟೋಟಲ್ ಬಾಡಿಯನ್ನ ದೇಹವನ್ನ ಶರೀರವನ್ನ ಸೇರಿ ನಾವು ಮೂಲಾಧಾರ ಅಂತ ಹೇಳ್ತೀವಿ. ಬಾಡಿ ಇಸ್ ದ ಮೂಲಾಧಾರ. ಹಾಗಾಗಿ ನಾನು ಅಂದ್ರೆ ಸಂಧ್ಯಾ ವೆಂಕಟೇಶ್ ಅಂತ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗಳು, ನನ್ನ ಅಳಿಯ, ನನ್ನ ಸೊಸೆ, ನಮ್ಮ ಮಕ್ಕಳು, ಈ ತರ ದೇಹ ಮತ್ತು ದೇಹದ ಸಂಬಂಧಗಳ ಜೊತೆಯಲ್ಲಿ ನಾವು ಇದ್ದಾಗ ನಮ್ಮ ಸ್ಥಿತಿ ಯಾವುದು ಮೂಲಾಧಾರ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಇಷ್ಟು ಚೆಕ್ ಮಾಡ್ಕೊಂಡ್ರೆ ಸಾಕು. ಯಾವಾಗ್ಲೂ 24 ಗಂಟೆಯಲ್ಲಿ ನಾನು ಯಾವುದ್ರ ಬಗ್ಗೆ ನನ್ನ ಒಂದು ಗಮನ, ಯೋಚನೆ, ನಮ್ಮ ಕ್ರಿಯೆಗಳು ನಡೀತಾ ಇದೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಂಡ್ರೆ ಸಾಕು. ಮೂಲಾಧಾರ ಇಸ್ ದ ಬಾಡಿ. ಹಾಗಾಗಿ ದೇಹದ ಒಂದು ಭಾವನೆಯಲ್ಲೇ ಇದೀನ, ದೇಹದ ಬಗ್ಗೆನೇ ನಾನು ಹೆಚ್ಚು ನಾನು ಅದರ ಕಡೆನೆ ಗಮನ ಹರಿಸ್ತಾ ಇದ್ದೀನ. ನಾನು ಪ್ಲಸ್ ನನ್ನ ಸಂಬಂಧದ ಜೊತೆಯಲ್ಲೇ ನಾವು ಇದ್ದಾಗ ಅದು ಮೂಲಾಧಾರ ಚಕ್ರ. ಹಾಗಾಗಿ ದೇಹವನ್ನ ನಾವು ಅದಕ್ಕೆ ಶ್ರೇಷ್ಠತೆ ಇಲ್ಲ ಅಂತಲ್ಲ. ಮೂಲಾಧಾರ ಚಕ್ರ ಅಂದ ತಕ್ಷಣ ಕೆಳಗಿನ ಚಕ್ರ ಅಂತ ಖಂಡಿತ ಅಲ್ಲ. ಅದಕ್ಕೆ ಎಷ್ಟು ನಾವು ದೇಹದ ಒಂದು ಬೇಸಿಕ್ ನೀಡ್ಸ್ ಅಂತೀವಲ್ಲ, ಮೂಲಭೂತ ಅಗತ್ಯಗಳನ್ನ ಖಂಡಿತ ನಾವು ಪೂರೈಸಲೇಬೇಕು. ದೇಹವನ್ನ ಚೆನ್ನಾಗಿ ನಾವು ಆರೈಕೆ ಮಾಡ್ಕೊಳ್ಳಬೇಕು, ಚೆನ್ನಾಗಿ ಅದನ್ನ ನೋಡ್ಕೋಬೇಕು, ಅದರ ಜೊತೆಗೆ ಪ್ರೀತಿ ಮಾಡಬೇಕು. ಆವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಒಂದು ದೇಹ ಚಕ್ರದನ್ನ ನಾವು ಶುದ್ಧವಾಗಿ ಇಟ್ಕೊಳ್ಳೋದಕ್ಕಾಗುತ್ತೆ. ಮೊದಲನೇದಾಗಿ ಮೂಲಾಧಾರ ಚಕ್ರ ಅಂದ್ರೆ ಏನು? ನಾನು ಅಂದ್ರೆ ಈ ದೇಹ ಮತ್ತು ದೇಹದ ಸಂಬಂಧಗಳು ಮೂಲಾಧಾರ ಚಕ್ರ ಸ್ಥಿತಿಯನ್ನು ಸೂಚಿಸುತ್ತೆ. ಅದನ್ನ ನಾವು ವೃದ್ಧಿ ಮಾಡ್ಕೋಬೇಕು ಅಂದ್ರೆ ದೇಹವನ್ನ ನಾವು ಸಂರಕ್ಷಿಸ್ಕೋಬೇಕು, ಮತ್ತೆ ಪ್ರೀತಿ ಮಾಡ್ಬೇಕು, ಮತ್ತೆ ಅದನ್ನ ಚೆನ್ನಾಗಿ ನಾವು ನೋಡ್ಕೋಬೇಕು. ಹಾಗೆ ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ನಮ್ಮ ಒಂದು ಮೂಲಭೂತ ಅಗತ್ಯಗಳನ್ನ ನಾವು ಪೂರೈಸ್ಕೋಬೇಕು ಅನ್ನೋದು ಇಲ್ಲಿ ನಾವು ಗಮನದಲ್ಲಿಟ್ಕೋಬೇಕು. ಇಲ್ಲ ಅಂದ್ರೆ ಚೆನ್ನಾಗಿ ನೋಡ್ಕೋಬೇಕಲ್ಲ ಅಂತ ಇದರಲ್ಲೇ 24 ಗಂಟೆಯಲ್ಲಿ ನಾವು 3 ಗಂಟೆ 4 ಗಂಟೆ ಇದನ್ನ ಶುಶ್ರೂಷೆ ಮಾಡ್ಕೊಂಡೇ ಇರೋದು ಅಂತಲ್ಲ. ಹಾಗಾಗಿ ಮೂಲಾಧಾರ ಸ್ಥಿತಿ ಅಂದ್ರೆ ದೇಹ ಮತ್ತು ದೇಹದ ಸಂಬಂಧಗಳು. ಯಾವುದೇ ಕಾರಣಕ್ಕೂ ನಾವು ಇದನ್ನ ದೇಹವನ್ನ ಹೀಯಾಳಿಸಬಾರ್ದು, ತಿರಸ್ಕಾರ ಮಾಡಬಾರ್ದು, ಹಾನಿ ಮಾಡ್ಕೋಬಾರ್ದು, ಆತ್ಮಹತ್ಯೆ ಮಾಡ್ಕೋಬಾರ್ದು. ಇದು ಮಾಡ್ಕೋಬಾರ್ದು. ಏನ್ ಮಾಡ್ಕೋಬೇಕು ಅಂದ್ರೆ ಇದನ್ನ ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ರೆ ಬೇಸಿಕ್ಸ್ ನೀಡ್ಸ್, ಮೂಲಭೂತ ಅಗತ್ಯಗಳನ್ನ ನಾವು ಪೂರೈಸಬೇಕು. ಇಷ್ಟನ್ನ ನಾವು ನೋಡ್ಕೊಂಡಾಗ, ಗಮನ ಹರಿಸಿದಾಗ ನಮ್ಮ ಮೂಲಾಧಾರ ಚಕ್ರವನ್ನ ನಾವು ಚೆನ್ನಾಗಿ ಶಕ್ತಿ ಅಲ್ಲಿ ಇರೋ ಒಂದು ನಾಡಿಗಳಲ್ಲಿ ಚೆನ್ನಾಗಿ ಶಕ್ತಿ ಅನ್ನೋದು ಚಲನೆ ಆಗೋದಕ್ಕೆ, ಮೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ಸ್ವಾದಿಷ್ಟ. ಇಲ್ಲಿ ದೇಹದ ಜೊತೆಯಲ್ಲಿ ಏನಾಗುತ್ತೆ ಅಂದ್ರೆ ನಾನು ಓನರು, ಕಂಪನಿ ಓನರು, ನಾನು MD, ನಾನು CM, ನಾನು PM, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್,
ನಾನು ಚೀಫ್ ಎಕ್ಸಿಕ್ಯೂಟಿವ್ ಅಂತ ನಮ್ಮ ಒಂದು ಹುದ್ದೆಗಳಲ್ಲೂ ಆಡ್ ಆಗುತ್ತೆ. ಅದರ ಜೊತೆಗೆ ನಾನು ಕ್ರಿಶ್ಚಿಯನ್, ನಾನು ಮುಸ್ಲಿಂ, ನಾನು ಆ ಜಾತಿ, ಈ ಮತ, ಈ ಪಂಗಡ ಅನ್ನೋದು ನಾವು ಸೇರಿಸ್ಕೊಂತ ಹೋಗ್ತಿರ್ತೀವಿ. ಅದರಿಂದ ಸ್ವಾಧಿಷ್ಠಾನ ಅಂದರೆ, ಸ್ವಾಧಿಷ್ಠಾನ ಇಸ್ ದ ಮೈಂಡ್ ಅಂತ, ಮನಸ್ಸು. ಮನಸ್ಸು ಅಂದ್ರೆ ನಾವು ಮಾಡ್ತಿರೋ ಒಂದು ನಮ್ಮ ಪದವಿ ಇರಬಹುದು, ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರೋದು ಆಗ್ಬೋದು, ನಮ್ಮ ಕಂಪನಿ ಆಗ್ಬೋದು, ಯಾವುದೇ ಆಗ್ಬೋದು. ಅದರ ಜೊತೆಗೆ ನಾವು ನಮ್ಮ ಜಾತಿ, ಮತ, ಕುಲ, ಪಂಗಡ ಇದೆಲ್ಲವೂ ಸೇರಿದಾಗ ಅದು ಸ್ವಾಧಿಷ್ಠಾನ ಚಕ್ರಕ್ಕೆ ಆಗುತ್ತೆ, ಸೇರುತ್ತೆ. ಅದರಿಂದ ನಾನು ಎಷ್ಟು ಬಳಸ್ತಾ ಇದ್ದೀನಿ, ನನ್ನ ಒಂದು ನಾನೇ ಶ್ರೇಷ್ಠ ಅನ್ನೋದನ್ನ, ಮನಸ್ಸೇ ಪ್ರಧಾನವಾಗಿದೆಯಾ ಇಲ್ಲಿ ಅನ್ನೋದನ್ನ ನಮ್ಮನ್ನು ಚೆಕ್ ಮಾಡಿ. ಪ್ರಧಾನವಾಗಿತ್ತು ಅಂದ್ರೆ ಅದನ್ನ ಎಷ್ಟು ಮಟ್ಟಿಗೆ ನಾನು ನನ್ನ ಒಂದು ಸಮಾಜ ಆಗ್ಬೋದು, ನನ್ನ ಒಂದು ಜಾತಿ ಆಗ್ಬೋದು, ನಾನು ಇಂಥ ಒಂದು ಹುದ್ದೆಯಲ್ಲಿ ಇದ್ದೀನಿ, ನನ್ನ ಒಂದು ಪದವಿ ಇದು, ನನ್ನ ಒಂದು ಸ್ಟೇಟಸ್ ಇದು ಅನ್ನೋದನ್ನ ತೊಳೆದು ನಾವು ಏನ್ ಮಾಡ್ಬೇಕು ಅಂದ್ರೆ ಅದರಲ್ಲೇ ಸಿಕ್ಕಾಕೊಂಡು ಇರಬಾರದು. ಅದ್ರ ಜೊತೆಗೆ ಆ ಮನಸ್ಸು ಯಾವಾಗ ನಮಗೆ ಬೇಜಾರಾಗಿರುತ್ತೋ, ಯಾವಾಗ ಬೇಜಾರಾಗುತ್ತೆ, ಕೋಪ, ದ್ವೇಷ, ಅಸೂಯೆ ಈ ತರ ಗುಣಗಳು ಬಂದಾಗ ನಮ್ಮ ಒಂದು ಸ್ವಾಧಿಷ್ಠಾನ ಚಕ್ರದಲ್ಲಿರುವ ನಾಡಿಗಳಲ್ಲಿ ಶಕ್ತಿಯ ಚಲನೆ ಅನ್ನೋದು ಸ್ಟ್ರಕ್ ಆಗುತ್ತೆ. ಅದರಿಂದ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋ ಒಂದು ಕಾಯಿಲೆಗಳಿಂದ, ಮನಸ್ಸಿನ ಒಂದು ಅನಾರೋಗ್ಯದಿಂದ ನಾವು ಅದಕ್ಕೆ ಗುರಿ ಆಗ್ಬೇಕಾಗುತ್ತೆ. ಅದರಿಂದ ನಾವೇನ್ ತಿಳ್ಕೊಬೇಕಂದ್ರೆ, ನಾನು ಬೇಜಾರಾಗಿದ್ದೀನಿ. ಯಾಕೆ ಬೇಜಾರಾಗಿದ್ದೀನಿ ಅಂದ್ರೆ ಈ ಎಲ್ಲಾರಲ್ಲಿ ನಾನು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ದೀನಿ. ನನ್ನ ಒಂದು ಡ್ಯೂಟಿ, ನನ್ನ ಒಂದು ಅಧಿಕಾರ, ನನ್ನ ಒಂದು ಜಾತಿ, ನನ್ನ ಒಂದು ಪಂಗಡ ಇಂಥವ್ರು ಅಂತವ್ರು ಅನ್ನೋ ಒಂದು ಇದರಲ್ಲಿ ಸಿಕ್ಕಾಕೊಂಡಿದ್ದೆ. ಮತ್ತೆ ದ್ವೇಷ, ಅಸೂಯೆ ಇಂಥದ್ರಲ್ಲಿ, ದುರಾಸೆ ಇಂಥದ್ರಲ್ಲಿ ಇದ್ದಾಗಲೂ ಸಹ ನಾವು ಸಿಕ್ಕಾಕೊಂಡಿರ್ತೀವಿ. ಅದರಿಂದ ಹೊರಗೆ ಬರ್ತೀವಿ. ಮತ್ತೆ ಅದನ್ನು ವೃದ್ಧಿ ಮಾಡಿಸ್ಕೊಳ್ಳೋದು ಹೇಗೆ ಅಂದ್ರೆ, ನಮ್ಮ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ. ಕೆಲವರಿಗೆ ಫಿಲಿಂ ಹೋದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಮನಸ್ಸು ಹಗುರ ಆಗುತ್ತೆ, ಖುಷಿ ಸಿಗುತ್ತೆ. ಕೆಲವರಿಗೆ ಸಂಗೀತ ಆಲಿಸೋದ್ರಿಂದ ಆಗುತ್ತೆ, ಕೆಲವರಿಗೆ ಪುಸ್ತಕ ಓದೋದ್ರಿಂದ ಆಗುತ್ತೆ, ಒಬ್ಬೊಬ್ಬರಿಗೆ ಅವ್ರ ಫ್ರೆಂಡ್ಸ್ ಮೀಟ್ ಮಾಡೋದ್ರಿಂದ, ಇಲ್ಲ ಪ್ರಕೃತಿ ಜೊತೆಯಲ್ಲಿ ನಾವು ಸ್ವಲ್ಪ ಸಮಯ ಅಲ್ಲಿ ನಾವು ಸ್ಪೆಂಡ್ ಮಾಡೋದ್ರಿಂದ. ಹಾಗಾಗಿ ನಮಗೆ ಯಾವುದು ಮಾಡಿದ್ರೆ ಮನಸ್ಸು ಹಗುರ ಆಗುತ್ತೆ, ನಾವೊಂದು ಅನೀಸಿ ಅಂತೀವಲ್ಲ, ಅದರಿಂದ ಮುಕ್ತರಾಗ್ತೀವಿ ಅನ್ನೋದನ್ನ ನೋಡ್ಕೊಂಡಾಗ, ಅಂತದನ್ನ ನಾವು ಅಳವಡಿಸ್ಕೊಂಡಾಗ ನಮ್ಮ ಒಂದು ಸ್ವಾಧಿಷ್ಠಾನ ಚಕ್ರದಲ್ಲಿ ಇರುವ ಒಂದು ನಾಡಿಗಳಲ್ಲಿ ಚೆನ್ನಾಗಿ ಶಕ್ತಿ ಒಂದು ಫ್ಲೋ ಆಗೋದ್ರಿಂದ, ಶಕ್ತಿ ಹರಿಯೋದ್ರಿಂದ ನಾವು ಮಾನಸಿಕವಾಗಿ ಸಹ ಆರೋಗ್ಯವಾಗಿರ್ತೀವಿ. ಸ್ವಾಧಿಷ್ಠಾನ ಚಕ್ರ ಆರೋಗ್ಯವಾಗಿರುತ್ತೆ. ಯಾವಾಗ ಸ್ವಾಧಿಷ್ಠಾನ ಚಕ್ರ ಆರೋಗ್ಯವಾಗಿರುತ್ತೋ, ಶಕ್ತಿ ಚಲನೆ ಅನ್ನೋದು ಚೆನ್ನಾಗಿ ನಡೀತಾ ಇರುತ್ತೋ, ಈ ಒಂದು ಮನಸ್ಸು ಅನ್ನೋದು, ಈ ದೇಹದಲ್ಲಿರುವ ಮನಸ್ಸು ಅನ್ನೋದು ಆರೋಗ್ಯವಾಗಿರುತ್ತೆ. ಮೂರನೇದು ಮಣಿಪೂರಕ ಚಕ್ರ. ಕೊಪ್ಪಳ ಪ್ರಾಂತದಲ್ಲಿರುತ್ತೆ ಅಂತ ಹೇಳ್ತೀವಿ. ಮಣಿಪೂರಕ ಚಕ್ರ ಅಂದ್ರೆ ಮಣಿಪೂರಕ ಮಣಿ ಅಂದ್ರೆ, ಮಣಿ ಯಾವ ತರ ಇರುತ್ತೆ, ಒಳಗಡೆ ಟೋಲ್ಡ್ ಹೊರಗಡೆ ಹೊಳಪಿರುತ್ತೆ ಅಲ್ವಾ. ಆತರ ಒಳಗಡೆ ಮಣಿಪೂರಕ ಚಕ್ರದಲ್ಲಿ ನಾವು ಸ್ಥಿತಿಯಲ್ಲಿ ಇದ್ದಾಗ ನಮ್ಗೆ ಆತ್ಮಜ್ಞಾನ ಆಕೆ ಬಂದಿರಲ್ಲ, ಆದರೆ ನಮ್ಮ ಪಾಂಡಿತ್ಯ ಚೆನ್ನಾಗಿರುತ್ತೆ. ವೇದ, ಉಪನಿಷತ್ತುಗಳು ಮತ್ತೆ ಶ್ಲೋಕಗಳು ಮತ್ತೆ ಚೆನ್ನಾಗಿ ಒಂದು ಕೇವಲ ಆಧ್ಯಾತ್ಮಿಕತೆ ಅಂತಲ್ಲ, ಈ ಒಂದು ಪ್ರಾಪಂಚಿಕ ಜೀವನದಲ್ಲೂ ಸಹ ಅವರು ಏನು ಪ್ರೊಫೆಷನ್ ಆಗಿರ್ತಾರೋ ಅದರಲ್ಲಿ ತುಂಬಾ ಸ್ಪೆಷಲೈಸ್ ಆಗಿರ್ತಾರೆ. ಚೆನ್ನಾಗಿ ನಿರರ್ಗಳವಾಗಿ ಎಷ್ಟು ಗಂಟೆಗಳು ಬೇಕಿದ್ರು ಸಹ ಒಂದು ಲೆಕ್ಚರ್ ಮಾಡೋದಾಗ್ಬೋದು. ಹಾಗೆ ಅವರ ಒಂದು ಇದರಲ್ಲಿ ಪ್ರಪಂಚದಲ್ಲಿ ಚೆನ್ನಾಗಿ ನಿಷ್ಠಾತರಾಗಿರ್ತಾರೆ. ಆ ಒಂದು ಸ್ಥಿತಿಯನ್ನು ನಾವು ಸ್ವಾಧಿಷ್ಠಾನ. ಇಲ್ಲಿ ಚೆನ್ನಾಗಿ ಪಾಂಡಿತ್ಯ ಎಲ್ಲ ಇರುತ್ತೆ, ಆದ್ರೆ ಅನುಭವ ಜ್ಞಾನ ಅನ್ನೋದಿಲ್ಲ. ಪುಸ್ತಕಗಳಲ್ಲಿ ಬೇರೆ ಅವರಿಂದ ತಿಳ್ಕೊಂಡಿರೋದು ಇರುತ್ತೆ. ಈ ಸ್ಥಿತಿಯನ್ನು ನಾವಿದ್ದಾಗ ಅದು ಅಂದ್ರೆ ಇಂಟೆಲಿಜೆನ್ಸ್ ಈಸ್ ಸ್ವಾಧಿಷ್ಠಾನ. ಸಿಂಪಲ್ ಆಗಿ ನಾವು ಹೇಳ್ಬೇಕಂದ್ರೆ, ಪತ್ರಿಕೆಯವರು ಒಂದೊಂದು ಸೆಂಟೆನ್ಸ್ ಅಲ್ಲೇ ಒಂದೊಂದು ಚಕ್ರದ ಮೇಲೆ ಸುಮಾರು ಒಂದು ಗಂಟೆಗಟ್ಟಲೆ ಲೆಕ್ಚರ್ ಮಾಡ್ಬೋದು.
ಸುಮಾರು ಪೇಜ್ ಗಟ್ಟಲೆ ನಾವು ಎಸ್ಸೆ ಬರೀಬಹುದು. ಆದ್ರೆ ಕೇವಲ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಎಷ್ಟು ಸುಲಭ ನೋಡಿ. ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಯಾಕೆ ನಾವು ಇಂಬ್ಯಾಲೆನ್ಸ್ ಆಗಿದ್ದೀವಿ ಅಂತ ನೋಡ್ಕೋಬೇಕಂದ್ರೆ ಕೇವಲ ಒಂದೇ ಒಂದು ಸೆಂಟೆನ್ಸ್ ಸಾಕು. ಮೂಲಾಧಾರ ಚಕ್ರದಿಂದ ಬಾಡಿ ಇಸ್ ದ ಮೈಂಡ್, ಬಾಡಿ ಇಸ್ ದ ಮೂಲಾಧಾರ, ಮೈಂಡ್ ಇಸ್ ದ ಸ್ವಾಧಿಷ್ಠಾನ, ಇಂಟೆಲಿಜೆನ್ಸ್ ಇಸ್ ದ ಮಣಿಪೂರಕ. ಈ ಮಣಿಪೂರಕ ಚಕ್ರದಲ್ಲಿ ಅಂದ್ರೆ ನಾವೆಲ್ಲಿ ಒಂದು ಅಹಂ ಅಲ್ಲಿರ್ತೀವೋ, ಪಾಂಡಿತ್ಯ, ನಾನು ಇಂಟೆಲಿಜೆಂಟ್ ಅನ್ನೋದು ಎಲ್ಲಿ ನಮಗ್ ಬರುತ್ತೋ ಆವಾಗ ಏನಾಗುತ್ತೆ, ನಮ್ಮ ಶಕ್ತಿ ಚಲನೆ ಅನ್ನೋದು ಆಗೋದಿಲ್ಲ. ಅಲ್ಲಿ ಸ್ಟ್ರಕ್ ಆಗ್ತೀವಿ ಆ ಹಮ್ಮಿಂದ. ಅದರಿಂದ ನಾವು ಮುಕ್ತರಾಗಬೇಕು ಅಂದ್ರೆ ಕೇಳ್ಕೋಬೇಕು, ನಾನು ಮಣಿಪೂರಕ ಅಂದ್ರೆ ಮಣಿ ತರ ಇದೀನಿ ನಾನು ಅಷ್ಟೇ. ಒಳಗಿನ ನನ್ನ ಒಂದು ಪಾಂಡಿತ್ಯದ ಬಗ್ಗೆ ನಾನು ಪ್ರದರ್ಶನ ನೀಡ್ತಾ ಇದ್ದೀನಿ. ಆ ಪಾಂಡಿತ್ಯದಲ್ಲಿ ನಾನು ಏನು ಹೇಳ್ತಿದ್ದೀನೋ ಅದು ಒಳಗೆ ನನ್ನ ಅನುಭವ ಆಗಿಲ್ಲ ಅನ್ನೋದು ಗಮನಿಸಿದಾಗ ಆವಾಗ ನಮಗೆ ಆ ಅಹಂನಿಂದ ಹೊರಗೆ ಬರ್ತೀವಿ. ನಮ್ಮ ಶಕ್ತಿ ಚಲನೆ ಅನ್ನೋದು ಆ ಒಂದು ಚಕ್ರದಲ್ಲಿ ಕೇಂದ್ರದಲ್ಲಿ ಚೆನ್ನಾಗಿ ಆಗ್ತದೆ. ಆನಂತರ ಅನಾಹತ. ಅನಾಹತ ಅಂದ್ರೆ ಆಹತ ಅಂದ್ರೆ ಶಬ್ದ, ಅನಾಹತ ಅಂದ್ರೆ ನಿಶಬ್ದ ಅಂದ್ರೆ ಮೌನ. ನಾವು ಹೆಚ್ಚು ಹೆಚ್ಚು ಮೌನವಾಗಿದ್ದಾಗ ಆ ಶಕ್ತಿಯಲ್ಲಿ, ಆ ಒಂದು ಚಕ್ರದಲ್ಲಿ, ಆ ಒಂದು ನಾಡಿ ಕೇಂದ್ರಗಳಲ್ಲಿ ಶಕ್ತಿ ಚಲನೆ ಅನ್ನೋದು ಚೆನ್ನಾಗಾಗುತ್ತೆ. ನಾವು ಯಾವಾಗ ಹೆಚ್ಚು ಹೆಚ್ಚು ಮಾತಾಡ್ತಾ ಇರ್ತೀವೋ, ಅವಶ್ಯಕವಾಗಿರೋದಿದ್ರೆ ಓಕೆ, ಅನಾವಶ್ಯಕವಾಗಿ ಮಾತಾಡ್ತಾ ಇರ್ತೀವೋ, ಹೆಚ್ಚು ಹೆಚ್ಚು ನಮ್ಮ ಮಾತುಗಳ ಮೂಲಕ ನಾವು ಸಮಯ ನಾವು ವ್ಯಯ ಮಾಡ್ತಾ ಇರ್ತೇವೋ ಆವಾಗ ನಮ್ಮ ಶಕ್ತಿ ಅನ್ನೋದು ಚಲನೆಗೆ ಸ್ಕೇರ್ಸಿಟಿ ಆಗುತ್ತೆ. ಆವಾಗ ಏನಾಗುತ್ತೆ, ಈ ಚಕ್ರದಲ್ಲಿ, ಅನಾಹತ ಚಕ್ರದಲ್ಲಿ ನಮ್ಗೆ ಎಷ್ಟು ಶಕ್ತಿ ಬೇಕಾಗುತ್ತೋ ಅಲ್ಲಿ ನಮ್ಗೆ ಕಡಿಮೆ ಆಗೋದ್ರಿಂದ ನಾವು ಅಲ್ಲಿ ವೀಕ್ ಆಗ್ತೀವಿ. ಅದರಿಂದ ನಾವು ಮೌನವನ್ನ ಪಾಲನೆ ಮಾಡೋದ್ರಿಂದ, ಮೌನ ಪಾಲನೆ ಮಾಡೋದ್ರಿಂದ ನಮಗೆ ತುಂಬಾ ಸಹಾಯ ಆಗುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು, ನಾವು ಮೌನ ಅನ್ನೋದು ನಮ್ಮನ್ನು ನಾವು ತಿಳ್ಕೋಬೇಕು, ನಮ್ಮನ್ನು ನಾವು ಗಮನಿಸ್ಬೇಕು, ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ನನ್ನ ದೇಹ ಸ್ಥಿತಿ ಹೇಗಿದೆ, ನನ್ನ ಮನಸ್ಸಿನ ಸ್ಥಿತಿ ಹೇಗಿದೆ, ನನ್ನ ಇಂಟೆಲಿಜೆನ್ಸ್, ನನ್ನ ಒಂದು ಬುದ್ಧಿ ಯಾವ ತರ ಇದೆ ಅನ್ನೋದನ್ನ ನಮ್ಮನ್ನು ನಾವೇ ತಿಳ್ಕೋಬೇಕು, ಅರಿಬೇಕು. ಅಂದ್ರೆ ಮೌನ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ ಈ ಮೌನವನ್ನು ಪಾಲನೆ ಮಾಡಬೇಕು. ಆ ಪಾಲನೆ ಮಾಡೋ ಜೊತೆಯಲ್ಲಿ ನಮ್ಗೆ ಹೆಚ್ಚು ಹೆಚ್ಚು ಇಲ್ಲಿ ಈ 3 ಚಕ್ರಗಳಲ್ಲಿ ನಾವೆಷ್ಟೋ ಒಂದು ಕುಕರ್ಮಗಳಿಂದ ಆಗ್ತದೆ, ಒಳ್ಳೆ ಕರ್ಮಗಳಿಂದ ಆಗ್ತದೆ, ಕರ್ಮ ಅನ್ನೋದು ಸಹ ನಾವು ಸೇರಿಸ್ಕೊಂತ ಹೋಗ್ತಾ ಇರ್ತೀವಿ, ಕಲೆಕ್ಟ್ ಮಾಡ್ಕೊಂತ ಹೋಗ್ತಾ ಇರ್ತೀವಿ. ಈ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕದಲ್ಲಿ ಕರ್ಮ ಕಲೆಕ್ಟ್ ಆಗ್ತಾ ಹೋಗ್ತದೆ. ಅನಾಹತ ಚಕ್ರದಲ್ಲಿ ನಮ್ಗೆ ಕರ್ಮ ಅನ್ನೋದು ಕಲೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಅನಾಹತ ಚಕ್ರದಲ್ಲಿ ಮೌನವನ್ನು ಆಚರಣೆ ಮಾಡೋದು. ಯಾಕೆಂದ್ರೆ ಒಂದು ನಮ್ಮ ಶಕ್ತಿ ಕೊರತೆ ಆಗದಿರ ನೋಡ್ಕೊಳ್ಳೋದಕ್ಕೆ, ಇನ್ನೊಂದು ನಮ್ಮ ಕರ್ಮಗಳಲ್ಲಿ ಹೊಸದಾಗಿ ಕರ್ಮಗಳು ನಮ್ಗೆ ಆಡ್ ಆಗೋದಿಲ್ಲ. ಅದನ್ನ ನಾವು ಈ ಅನಾಹತ ಚಕ್ರದಲ್ಲಿ ಅದನ್ನ ಪಾಲನೆ ಮಾಡೋದ್ರಿಂದ ಅವಾಗ ಚೆನ್ನಾಗಿ ನಮ್ಮ ಒಂದು ಮನಸ್ಸು ಪ್ರಶಾಂತವಾಗಿ ಇರುತ್ತೆ. ಇನ್ನೊಂದು ವಿಶುದ್ಧ ಚಕ್ರ. ವಿಶುದ್ಧ ಚಕ್ರ ವಿ+ ಶುದ್ಧ ಅಂದ್ರೆ ವಿಶೇಷವಾಗಿ ಶುದ್ಧಿ ಮಾಡ್ಕೊಳ್ಳೋದು ಈ ಚಕ್ರ, ವಿಶುದ್ಧ ಚಕ್ರ. ವಿಶುದ್ಧ ಸ್ಥಿತಿಯಲ್ಲಿ ಏನ್ ಮಾಡ್ಕೊಂಡಿರ್ತೀವಿ, ಈ 3 ಚಕ್ರಗಳಲ್ಲಿ ನಾವೆಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಕರ್ಮವನ್ನೆಲ್ಲ, ಆ ಸಾಲವನ್ನೆಲ್ಲ ನಾವೇ ತೀರಿಸ್ಬೇಕು. ಆ ತೀರ್ಸೋ ಒಂದು ಕರ್ಮಗಳನ್ನ ತೀರ್ಸೋ ಒಂದು ಕ್ರಿಯೆ ಸ್ಟಾರ್ಟ್ ಆಗೋದು ವಿಶುದ್ಧ ಚಕ್ರದಲ್ಲಿ. ಹೇಗೂ ಅನಾಹತ ಚಕ್ರದಲ್ಲಿ ಹೊಸದಾಗಿ ಕರ್ಮಗಳಲ್ಲೂ ನಾವು ಜಾಯಿನ್ ಮಾಡ್ಕೊಳ್ಳೋದಿಲ್ಲ. ಆಲ್ರೆಡಿ ಇದೆಯಲ್ಲ, ಜನ್ಮಾಂತಗಳಿಂದ ನಾವೇನು ಶೇಖರಣೆ ಮಾಡ್ಕೊಂಡಿದ್ದೀವಿ ನಮ್ಮ ಕರ್ಮಗಳು ಅನ್ನೋದು, ಅದನ್ನ ಕ್ಲೀನ್ ಮಾಡ್ತಾ ಒಂದೊಂದೇ ಸಾಲ ತೀರಿಸ್ತಾ ಹೋಗ್ತೀವಿ. ಹಾಗೆ ಸಾಲ ತೀರ್ಸೋ ಒಂದು ಪ್ರಾಸೆಸ್ ಅಲ್ಲಿ ನಾವೇನ್ ತಿಳ್ಕೊಂತೀವಿ ಅಂದ್ರೆ ಟ್ರೂತ್, ಸತ್ಯ ಏನು ಅನ್ನೋದು ನಮಗೆ ಪರಿಚಯವಾಗುತ್ತೆ. ಅನಾಹತ ಚಕ್ರದಲ್ಲಿ, ವಿಶುದ್ಧ ಚಕ್ರದಲ್ಲಿ ನಮ್ಗೆ ಏನಾಗುತ್ತೆ, ಟ್ರೂತ್ ಅನ್ನೋದು, ಟ್ರೂತ್ ಈಸ್ ವಿಶುದ್ಧ ಅಂತಾರೆ ಪತಂಜಲಿ. ಅಂದ್ರೆ ಸತ್ಯ ಏನು ಅನ್ನೋದು ನಮ್ಗೆ ಅರ್ಥ
ಸತ್ಯ ಏನು ಅನ್ನೋದು ಅರ್ಥ ಆದಾಗ ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಮಾಡಿದ್ದಕ್ಕೆ ನಾನು ಈ ಪರಿಸ್ಥಿತಿಯಲ್ಲಿದ್ದೀನಿ, ಈ ಸ್ಥಿತಿಯಲ್ಲಿದ್ದೀನಿ, ನಾನು ದೈಹಿಕವಾಗಿ ಆಗ್ಬೋದು, ಆಧ್ಯಾತ್ಮಿಕವಾಗಿ ಆಗ್ಬೋದು, ಇಲ್ಲ ಬುದ್ಧಿ ಮಟ್ಟದಲ್ಲಾಗ್ಬೋದು, ನನ್ನ ಒಂದು ವ್ಯವಹಾರದಲ್ಲಾಗ್ಬೋದು, ಇಲ್ಲ ಆರ್ಥಿಕವಾಗಿ ಆಗ್ಬೋದು, ನಮ್ಮ ಸಂಬಂಧ ಬಾಂಧವ್ಯಗಳಾಗ್ಬೋದು, ಯಾವುದೇ ಇರ್ಬೋದು, ಎಲ್ಲವೂ ಸಹ ಯಾಕಿದ್ದೀನಿ ಅನ್ನೋದಕ್ಕೆ ನಮ್ಮದೇ ಆದಂತ ಒಂದು ಗುರುತನ್ನ, ಒಂದು ಕರ್ಮದ ಒಂದು ಚೀಲ ಇರುತ್ತಲ್ಲ, ಅದರ ಆಧಾರದ ಮೇಲೆ ಈ ಪ್ರಸ್ತುತ ಜನ್ಮ ಅನ್ನೋದು ಮುಂದುವರಿತಾ ಇರುತ್ತೆ. ಸೊ ಅದೆಲ್ಲವೂ ಸತ್ಯ ನಮ್ಗೆ ಪರಿಚಯ ಆಗಬೇಕು, ಮುಚ್ಚಳ ಆಗಬೇಕು ಅಂದ್ರೆ ನಮ್ಗೆ ಎಲ್ಲಿ ಅದು ಆಗುತ್ತೆ ಅಂದ್ರೆ ವಿಶುದ್ಧ ಚಿತ್ರದಲ್ಲಿ ಯಾವಾಗ ನಮ್ಮ ಒಂದು ಕರ್ಮಗಳನ್ನ ನಾವು ಪಡ್ಕೊಂತ ಹೋಗ್ತೀವೋ, ಕರ್ಮಗಳನ್ನು ಪಡ್ಕೊಳ್ಳೋದು ಹೇಗೆ, ಸಾಲ ತೀರಿಸೋದು ಹೇಗೆ ಅಂದ್ರೆ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಮತ್ತೆ ಸೇವೆ, ಈ 3 ಮಾಡೋದ್ರಿಂದ ನಾವು ನಮ್ಮ ಒಂದು ಕರ್ಮಗಳನ್ನು ಕಳ್ಕೊಂತ ಶುದ್ಧಿ ಮಾಡ್ಕೊಂತ ಹೋಗ್ತೀವಿ. ಏನೆಲ್ಲ ಸೇರ್ಸ್ಕೊಂಡಿದೀವಿ ಅದೆಲ್ಲವೂ ಸಹ ಕ್ಲೀನ್ ಮಾಡ್ತಾ ಹೋಗ್ತೀವಿ. ಮನೆಯಲ್ಲೂ ಅಷ್ಟೇ ಅಲ್ವಾ, ಕಸ ಸೇರ್ತಾ ಇರುತ್ತೆ, ಮತ್ತೆ ಅವತ್ತಿನ ನಾವು ಕ್ಲೀನ್ ಮಾಡ್ತಾ ಹೋಗ್ತೀವಿ. ಅದೇ ತರ ಒಂದೊಂದು ಜನ್ಮದಲ್ಲೂ ಸಹ ನಾವು ಈ ಒಂದು ಧರ್ಮವನ್ನು ಸೇರಿಸ್ತಾ ಇರ್ತೀವಿ. ಯಾವಾಗ ಜನ್ಮಗಳು ತಗೊಂಡು ನಾವು ವಿಶುದ್ಧ ಚಕ್ರದ ಸ್ಥಿತಿಯಲ್ಲಿರೋ ಒಂದು ನಾವು ಆ ಜನ್ಮದಲ್ಲಿ ಇರ್ತೀವೋ, ವಿಶುದ್ಧ ಸ್ಥಿತಿಯಲ್ಲಿ ನಾವು ಇರೋದು ಹೆಚ್ಚು ನಮ್ಗೆ ಪ್ರಾರಂಭವಾಗುತ್ತೋ ನಮ್ಮ 24 ಗಂಟೆಯಲ್ಲಿ, ಆವಾಗ ನಮ್ಗೆ ಆ ಕರ್ಮ ಸಾಲ ತೀರಿಸೋದು ಪ್ರಾರಂಭವಾಗುತ್ತೆ. ಆವಾಗ ನಾವು ಸತ್ಯ ತಿಳ್ಕೊಂಡಾಗ ಯಾಕಾಯ್ತು, ಹೇಗೆ ನನಗೆ ಯಾಕಾಗ್ತಿದೆ ಅಂತ ತಿಳ್ಕೊಂಡಾಗ ಗೊತ್ತಾಗುತ್ತೆ. ಅವಾಗ ನಾವು ಸಾರಿ ಅಂತ ಹೇಳ್ತೀವಲ್ವಾ, ಆಮೇಲೆ ಏನಾದ್ರೂ ನೋಡಿ ಒಂದು ಚಿಕ್ಕ ಪೆನ್ಸಿಲ್ ನಾವು ಬೀಳ್ಸಿದೀವಿ ಅಂತ ಹೇಳಿ, ಇಲ್ಲ ಯಾರಿಗಾದ್ರೂ ಒಂದು ಕೈ ತಾಕ್ಸ್ತೀವಿ, ಇಲ್ಲ ಕಾಲ್ ತಾಕ್ಸ್ತೀವಿ, ಏನೋ ಒಂದು ನಮ್ಮಿಂದ ಒಂದು ಹಾನಿ ಆಯ್ತು ಅಂದ ತಕ್ಷಣ, ತೊಂದರೆ ಆಯ್ತು ಅಂದ ತಕ್ಷಣ ಸಾರಿ ಅಂತ ಹೇಳ್ತೀವಿ. ಆದ್ರೆ ಆ ಸಾರಿ ಅನ್ನೋದು ಎಲ್ಲಿಂದ ಹೇಳ್ತಾ ಇದ್ವಿ? ಕೇವಲ ಲಿಪ್ಸ್ ಇಂದ ಹೇಳ್ತಾ ಇದ್ವಿ, ನಾವು ಬಾಯಿಂದ ಹೇಳ್ತಾ ಇದ್ವಿ, ಅದಲ್ಲ, ನಮ್ಮ ಹೃದಯಾಂತರಾಳದಿಂದ ಬರಬೇಕು. ಆ ಒಂದು ಅದು ನಡೆದಾಗ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಪಡ್ತೀವಿ. ಪ್ರಾಯಶ್ಚಿತ್ತ ಅಂದ್ರೆ ನಾನು ಇದು ಮಾಡಿದ್ದಕ್ಕೋಸ್ಕರ ನನ್ನ ಒಂದು ಈ ಜೀವನದಲ್ಲಿ ಈ ಸ್ಥಿತಿಯಲ್ಲಿರೋದಕ್ಕೆ ಅದು ಒಳ್ಳೇದಾಗ್ಬೋದು, ನಾವು ನೋವು ಪಡ್ತಕ್ಕಂತ ಒಂದು ಸಂದರ್ಭ ಆಗ್ಬೋದು, ಆರೋಗ್ಯ ಆಗ್ಬೋದು, ಯಾವುದೇ ಆಗ್ಬೋದು, ಈ ಜೀವನದಲ್ಲಿ ನಾನು ಇದನ್ನ ಫೇಸ್ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಇನ್ಸಿಡೆಂಟ್ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಾನೇ ಅನ್ನೋದು ಅರ್ಥ ಮಾಡ್ಕೊತಾ ಹೋಗ್ತೀವಿ, ಸತ್ಯವನ್ನು ತಿಳ್ಕೊತಾ ಹೋಗ್ತೀವಿ. ಆವಾಗ ಏನಾಗುತ್ತೆ ಅಂದ್ರೆ ಪಶ್ಚಾತ್ತಾಪ, ನಾನೇ ಅಲ್ವಾ, ನನ್ನಿಂದಾನೇ ಅಲ್ವಾ, ನಾನೇ ಕಾರಣ ಅನ್ನೋದು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಯಾರಿಗೆ ನಾವು ಇಂದಿನ ಜನ್ಮಗಳಲ್ಲಿ ತೊಂದರೆ ಮಾಡಿರ್ತೀವೋ ಅದನ್ನ ಸಾಲ ತೀರ್ಸೋ ಪ್ರಾಸೆಸ್ ಅಲ್ಲಿ ನಾನಿದ್ದೀನಿ, ಆ ಇರೋದ್ರಿಂದ ನಾನು ಈ ಒಂದು ಕಷ್ಟವನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ ಅನ್ನೋದು ಅಸತ್ಯ ನಮಗೆ ಗೋಚರವಾದಾಗ ನಾವು ಅವರಲ್ಲಿ ಸಾರಿ ಹೇಳ್ತೀವಿ. ನನ್ನ ತಪ್ಪನ್ನ ನಾನು ಗುರುತಿಸಿದ್ದೀನಿ, ಇನ್ನು ಮುಂದೆ ನಾನು ಯಾರಿಗೂ ಇದನ್ನ ಮಾಡೋದಿಲ್ಲ ಅಂತ ನಾವು ಒಂದು ಪ್ರಮಾಣ ಮಾಡ್ಕೊತೀವಿ, ಅವ್ರಿಗೆ ಎಕ್ಸ್ಕ್ಯೂಸ್ ಕೇಳ್ತೀವಿ. ಆ ತರ ಮಾಡಿದಾಗ ಅದರ ಜೊತೆಗೆ ಸೇವೆ, ಅದು ಸುಮ್ಮನೆ ಬಂದ್ಬಿಡುತ್ತ ಬರಲ್ಲ. ನಾವು ಸೇವೆ ಅನ್ನೋದು ಮಾಡ್ತಾ ಹೋದಾಗ ನಮಗೆ ಆ ಒಂದು ವಿಶುದ್ಧ ಚಕ್ರ, ಈ ಗುಣಗಳೆಲ್ಲವೂ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆವಾಗ ವಿಶುದ್ಧ ಚಕ್ರ ಅನ್ನೋದು ಆ ಒಂದು ವಿಶುದ್ಧ ಚಕ್ರದಲ್ಲಿ ಇರುವ ಒಂದು ನಾಡಿಗಳೆಲ್ಲವೂ ಶುದ್ಧಿಯಾದಾಗ, ಚೆನ್ನಾಗಿ ಶಕ್ತಿ ಒಂದು ಚಲನೆ ಆದಾಗ ನಾವು ನಮ್ಮ ಕರ್ಮಗಳೆಲ್ಲವೂ ಸಾಲವೆಲ್ಲ ತೀರ್ತಾ ಹೋಗುತ್ತೆ. ಆನಂತರ ಆಜ್ಞಾ ಅಂದ್ರೆ ಮೆಡಿಟೇಷನ್ ಈಸ್ ಆಜ್ಞಾ ಅಂತ ಹೇಳ್ತಾರೆ. ಯಾವಾಗ ಮೌನ ಆಗ್ತೀವಿ, ನಮ್ಮ ಪರಿಸ್ಥಿತಿಗೆ ನಾವೇ ಕಾರಣ ಅನ್ನೋದು ತಿಳ್ಕೊಂತ ಹೋಗ್ತೀವಿ, ಸತ್ಯವನ್ನು ಗೋಚರ ಆದಾಗ, ಅನಂತರ ಇಲ್ಲಿ ವಿಶುದ್ಧ ಚಕ್ರದಲ್ಲಿ ನಮ್ಮಷ್ಟಿಗೆ ನಾವು ನೋಡ್ಕೊಂಡು ಅದನ್ನ ಹೋಗೋದಿಲ್ಲ, ನೋಡ್ಕೊಳ್ಳೋ ಸ್ಥಿತಿಗೆ ಬೆಳೆದಿರಲ್ಲ ನಾವಿನ್ನು. ನಮಗಿಂತ ಹಿರಿಯರು, ಗುರುಗಳು, ಇಲ್ಲ ಗ್ರಂಥಗಳು, ಇಲ್ಲ ಯಾವುದೇ ಒಂದು ಪುಸ್ತಕದಿಂದ ನಮಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಪಟ್ಟವ್ರ ಮೂಲಕ ನಿನ್ನ ಒಂದು ಸ್ಥಿತಿಗೆ ಇದು ಕಾರಣ ಅಂತ ಬೇರೆಯವ್ರ ಮೂಲಕ, ಪುಸ್ತಕಗಳ ಮೂಲಕ, ಗುರುಗಳ ಮೂಲಕ, ಅಂದ್ರೆ ಹೊರಗಿನ ಇನ್ಫಾರ್ಮೇಶನ್ ಇಂದ ನಾವು ಹೌದು ಅನ್ನೋದನ್ನ
ಒಪ್ಕೊಂತ ಹೋಗ್ತೀವಿ ವಿಶುದ್ಧ ಚಿತ್ತ. ಆದ್ರೆ ಆಜ್ಞಾಕ್ ಬಂದ ಮನಸ್ಸಿನಲ್ಲಿ ಏನಾಗುತ್ತೆ, ಕಣ್ಮುಚ್ಚಿ ನಮ್ಮೊಂದಿಗೆ ನಾವಿದ್ದಾಗ ಧ್ಯಾನ ಮಾಡ್ದಾಗ ಏನಾಗುತ್ತೆ, ಆ ದೃಶ್ಯಗಳೆಲ್ಲವೂ ನಾವು ನೋಡ್ಕೊತೀವಿ. ಆವಾಗ ಇಷ್ಟುವರೆಗೂ ಬೇರೆಯವರು ಹೇಳೋದ್ರಿಂದ ಹೌದು ಅಂತ ಅನ್ಕೊಂತಿದೀವಿ, ಇರಬಹುದು ಅಂತಿದ್ವಿ. ಆದರೆ 100% ನಮ್ಗೆ ಒಬ್ಬ ವ್ಯಕ್ತಿ ಮೇಲೆ ಹಾಕೋದು, ಒಂದು ನಂಬಿಕೆ ಮೇಲೆ ಹಾಕೋದು, ಅದನ್ನ ಹೌದು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಎಷ್ಟೋ ಸಲ ನಾವು ಗೊಂದಲಗಳಲ್ಲಿ ಹೌದು ಅಲ್ವೋ ಅನ್ನೋ ಒಂದು ಅನುಮಾನ, ಎಲ್ಲೋ ಒಂದು 0.1% ಆದ್ರೂ ಸಹ ನಮಗೆ ಆ ಒಂದು ಡೌಟ್, ಅನುಮಾನ ಅನ್ನೋದು, ಸಂಶಯ ಅನ್ನೋದು ನಮ್ಗೆ ಕಾಣಿಸ್ತಾನೆ ಇರುತ್ತೆ. ನಮ್ಗೆ ಎಷ್ಟೋ ಒಂದು ಗೌರವ ಭಕ್ತಿ ಅನ್ನೋದು ಗುರುಗಳ ಮೇಲೆ ಇರ್ಬೋದು, ನಮ್ಮ ಹಿರಿಯರ ಮೇಲೆ ಇರ್ಬೋದು, ಅಂದ್ರೆ ವೇದ ಉಪನಿಷತ್ತುಗಳಲ್ಲಿ ಯಾವ ಭಗವದ್ಗೀತೆ ಆಗ್ಬೋದು, ಪುರಾಣ ಇರ್ಬೋದು, ಬೈಬಲ್ ಮೇಲೆ ನಮ್ಗೆ ಇರುತ್ತೆ, ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ. ಆದರೂ ಸಹ ನಾವು ಇರಬಹುದು ಅನ್ಕೊಂತೀವಿ ಹೊರತು 100% ನಾವು ಎಲ್ಲೋ ಒಂದು ಸಂಶಯ ಇರುತ್ತೆ. ಹೌದು, ಈ ತರ ಇದ್ದಂಗೆ ಬೇರೆಯವ್ರು ಆತರ ಇದಾರಲ್ಲ, ಅವ್ರು ಮಾಡಿರ್ತಾರಲ್ಲ, ನನಗೆ ಯಾಕೆ ಆಗ್ಬೇಕು ಅನ್ನೋ ಒಂದು ಪ್ರಶ್ನೆ ಅನ್ನೋದು ನಮ್ಮಲ್ಲಿ ಉಳ್ಕೊಂಡೇ ಇರುತ್ತೆ. ಆ ಪ್ರಶ್ನೆಗೆ ಒಂದು ಸರಿಯಾದ ಉತ್ತರ ಸಿಗೋದು ನಂತರ ಆಜ್ಞಾನ. ಯಾವಾಗ ನಾವು ಧ್ಯಾನವನ್ನ ಪ್ರಾರಂಭ ಮಾಡ್ತೀವೋ ಆವಾಗ ನಮ್ಮೆಲ್ಲದಕ್ಕೂ ಕಾರಣ ನಾನೇ ಹೇಗೆ ಅನ್ನೋದನ್ನ ನಾವು ನೋಡ್ಕೊಂತೀವಿ. ಹಿಂದಿನ ಜನ್ಮದಲ್ಲಿ ಏನ್ ಮಾಡಿರುತ್ತೆ, ಇವಾಗ ಏನಕ್ಕೆ ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ ಅನ್ನೋದನ್ನ ನಾವು ನೋಡ್ಕೊಂಡಾಗ ಅದು ಚಿತ್ರಗಳ ರೂಪದಲ್ಲಿ ಆಗ್ಬೋದು, ಇಲ್ಲ ಒಂದು ವಾಯ್ಸ್ ಮೂಲಕ, ಅಂದ್ರೆ ಒಂದು ವಾಣಿ ಅಂತೀವಲ್ವಾ, ನಮ್ಮ ಅದು ಅಂತರ್ವಾಣಿಯಾಗಿ ಆಗ್ಬೋದು, ಬೇರೆಯವರ ಒಂದು ವಾಣಿಯಿಂದ ಆಗ್ಬೋದು, ನಾವು ಅದನ್ನ ಆಲಿಸ್ತೀವಲ್ವಾ, ಆವಾಗ ನಮಗೆ ಆ ಒಂದು 100% ಅನ್ನೋದು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ಮಾಡಿದ್ದಕ್ಕೆ ಈ ಜೀವನ ಹೀಗೆ ಇದೆ, ಹೀಗೆ ನಡೀತಾ ಇದೆ ಅನ್ನೋದು ನಮಗೆ ಕ್ಲಾರಿಟಿ ಸಿಗುತ್ತೆ. ಅವಾಗ ನಮ್ಮ ಜೀವನ ಏನಾಗುತ್ತೆ, ಆಜ್ಞಾ ಅಂದ್ರೆ ಆರ್ಡರ್, ಆದೇಶದಂತೆ ಇರುತ್ತೆ. ಇಷ್ಟುವರೆಗೂ ನಮ್ಮೆಲ್ಲಾ ಚಕ್ರಗಳು ಡಿಸಾರ್ಡರ್ ಅಲ್ಲಿ ಇದ್ರು ಸಹ, ಡಿಸಾರ್ಡರ್ ಅಲ್ಲಿ ಇದ್ರೆ ಯಾವಾಗ ನಾವು ಆಜ್ಞಾ ಚಕ್ರದಲ್ಲಿ ನಮ್ಮ ಎಲ್ಲಾ ನಾಡಿ ಮಂಡಲಗಳನ್ನ, ನಮ್ಮ ನರ ನಾಡಿಗಳನ್ನ ಎಲ್ಲವನ್ನ ಸ್ವಚ್ಛ ಮಾಡ್ಕೊಂಡ ಚೆನ್ನಾಗಿ ಶಕ್ತಿಯನ್ನ, ಏನು ಈಗಾಗಲೇ ನಾವು ನಿದ್ದೆ ಮುಖಾಂತರ ಆಗ್ಬೋದು, ಆಹಾರ ಮುಖಾಂತರ ಆಗ್ಬೋದು, ಯೋಗಾಸನ ಮುಖಾಂತರ ಆಗ್ಬೋದು, ಪ್ರಾಣಾಯಾಮ ಮುಖಾಂತರ ಆಗ್ಬೋದು, ಮಂತ್ರದಿಂದ ಆಗ್ಬೋದು, ಧ್ಯಾನದಿಂದ ಆಗ್ಬೋದು, ಯಾವುದೇ ಮಾಧ್ಯಮಗಳಿಂದ ನಾವು ಏನು ಶಕ್ತಿಯನ್ನ ಸಂಗ್ರಹ ಮಾಡ್ತಾ ಇದೀವೋ ಆ ಶಕ್ತಿಯನ್ನು ನಮ್ಮ ನಾಡಿ ಮಂಡಲದಲ್ಲಿ, ನಮ್ಮ ನರ ನಾಡಿಗಳಲ್ಲಿ ಚೆನ್ನಾಗಿ ಚಲನೆ ಆಗ್ಬೇಕು, ಮೂವ್ ಆಗ್ಬೇಕು, ಪ್ರಸಾರ ಆಗ್ಬೇಕು. ಅದು ಆವಾಗ ಆಜ್ಞಾಗೆ ನಾವು ಬಂದಾಗ ಏನಾಗುತ್ತೆ, ಆರ್ಡರ್ ಆಗುತ್ತೆ. ಏನು ನಮ್ಮ ಥಾಟ್ ಏನಾಗುತ್ತೋ, ನಮ್ಮ ಮನಸ್ಸಲ್ಲಿ ಏನ್ ಬರುತ್ತೋ ಅದು ನಮ್ಮ ಬಾಯಲ್ಲಿ ಬರುತ್ತೆ. ಏನು ಬಾಯಲ್ಲಿ ಬರುತ್ತೋ ಅದನ್ನ ಆಚರಣೆಯಲ್ಲಿ ಇರ್ತೀವಿ. ಅಂದ್ರೆ ತ್ರಿಕರ್ಣ ಶುದ್ಧಿ ಅಂತೀವಿ. ಮನಸ ವಾಚ ಕರ್ಮಣ ಮೂರರಲ್ಲೂ ಒಂದೇದಾಗಿರುತ್ತೆ. ಅದು ನಮ್ಮ ಎಲ್ಲಾ ಉಳಿದ 6 ಒಂದು 5 ಒಂದು ಸ್ಥಿತಿಗಳು, ಚಕ್ರಗಳು ಏನಿರುತ್ತೋ ಅದೆಲ್ಲವೂ ಆರ್ಡರ್ ಆಗಿ ಅದು ಹೇಳಿದ ತಕ್ಷಣ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದೇ ತರ ಹೊರಗಿನವರು ಸಹ ನಮ್ಮ ಮಾತು ಏನಾಗುತ್ತೆ ಅಂದ್ರೆ ವೇದ ವಾಕ್ಯ ಅಂತೀವಲ್ವಾ, ಅದು ಆಗುತ್ತೆ. ನಾವು ಹೇಳಿದ ತಕ್ಷಣ ಬೇರೆಯವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ನೋಡಿ, ಏನಾದ್ರೂ ಒಂದು ವಿಷಯ ತಿಳಿಸಿದ್ರೆ ಕತ್ತಿಜಿಯವರು ಎಷ್ಟೋ ಜನ ಅದನ್ನು ಹೇಗೆ ನಾವು ತಕ್ಷಣ ಏನಾದ್ರೂ ಹೌದು ಅಲ್ವಾ ಅನ್ನೋದು ಬರುತ್ತಾ? ಖಂಡಿತ ಇಲ್ಲ. ಯಾಕೆ? ನಾವು ತಿಳ್ಕೊಳ್ಳೋದು ಅವರೊಬ್ಬ ಗುರು ಅಂತ. ಖಂಡಿತ ಅಷ್ಟಲ್ಲ, ಅವ್ರು ಹೇಳ್ತಾರೆ ನಾನಲ್ಲ ಗುರು, ಶ್ವಾಸವೇ ನಿಮ್ಮ ಗುರು ಅಂತ. ಆದ್ರೂ ಯಾಕೆ ಅಂದ್ರೆ ಅವರ ಒಂದು ಸ್ಥಿತಿ ಯಾವಾಗ್ಲೂ ಅವ್ರು ಯಾವ ಸ್ಥಿತಿಯಲ್ಲಿರ್ತಾರೆ, ಅವರ ಒಂದು ಶಕ್ತಿ ಅನ್ನೋದು ಯಾವ ತರ ಹರಿತಾ ಇದೆ ಅವರಲ್ಲಿ, ಅವರ ಅಸ್ಟ್ರಲ್ ಬಾಡಿಯಲ್ಲಿ ಯಾವ ತರ ಇದೆ, ಅವ್ರು ಆಗ್ತಾ ಇದೆ ಅಲ್ವಾ, ಆತ್ಮ ಸ್ಥಿತಿಯಲ್ಲಿ ಇದ್ದಾಗ ಯಾರೇ ಅವರ ಮಾತು ಅನ್ನೋದು ವೇದ ವಾಕ್ ಆಗುತ್ತೆ. ವೇದಗಳು ಎಷ್ಟೋ ಯುಗಾಂತರದಲ್ಲಿ ಬಂದಿದ್ರು ಸಹ ಈಗಲೂ ಸಹ ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಲ್ವಾ, ಆ ತರ ನಮ್ಮ ಒಂದು ಉಳಿದ 5 ಚಕ್ರಗಳನ್ನು ಒಂದು ಆದೇಶದಂತೆ ಕೆಲಸ ಮಾಡುತ್ತೆ. ಬೇರೆಯವರು ಸಹ ನಮ್ಮ ಬಾಯಿಂದ ಬಂದ ಒಂದು ಮಾತು ಅನ್ನೋದು ಏನಾಗುತ್ತೆ, ಒಂದು ಆದೇಶ, ಆರ್ಡರ್ ಆಗುತ್ತೆ. ಅದಕ್ಕೋಸ್ಕರ ಆಜ್ಞಾ ಅಂತ ಮೆಡಿಟೇಷನ್ ಈಸ್ ಆಜ್ಞಾ ಚಕ್ರ, ಆಜ್ಞಾ ಸ್ಥಿತಿ, ಆಜ್ಞಾ ಚಕ್ರದ ಸ್ಥಿತಿ. ಇಷ್ಟು ಮಾಡ್ತೀವಿ, ಇಷ್ಟು ತಿಳ್ಕೊಂಡಾಗ ಇಷ್ಟುವರೆಗೂ ನಾವು ಒಂದೊಂದು ಸ್ಥಿತಿಯಲ್ಲಿ, ಚಕ್ರದಲ್ಲಿ ಒಂದೊಂದನ್ನ ತಿಳ್ಕೊಂತಾ ಬರ್ತೀವಿ. ಹಾಗಾಗಿ ನಾವೇನ್ ಅನ್ಕೊಂತೀವಿ,
ಕೆಳಗಿನ ಚಕ್ರದ ಮೂಲಾಧಾರಕ್ಕಿಂತ ಆಜ್ಞಾಚಕ್ರ ಶ್ರೇಷ್ಠ? ಖಂಡಿತ ಅಲ್ಲ. ಎಲ್ಲಾ ಚಕ್ರಗಳು ಸಹ ಶ್ರೇಷ್ಠವೇ. ಆಲ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಎಲ್ಲವೂ ಸಮಾನವೇ. ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕಡಿಮೆಯೂ ಅಲ್ಲ, ಯಾವುದು ಹೆಚ್ಚು ಅಲ್ಲ, ಯಾವುದು ಒಂದು ಕೆಳಗಿಂದು ಅಂತ ಇಲ್ಲ. ಎಲ್ಲವೂ ಸಮಾನವಾಗಿ. ಯಾಕೆ ಅಂದ್ರೆ ಪೂರ್ಣತ್ವದಿಂದ ಅಂಶಾಂತ ಬಿಡುಗಡೆಯಾಗಿ ಕೆಲವು ಜನ್ಮಗಳು ಮೂಲಾಧಾರ ಚಕ್ರದಲ್ಲಿ ಕೆಲವು ಜನ್ಮಗಳನ್ನ ತಗೊಂಡು ಅಲ್ಲಿ ಒಂದು ಅನುಭವವನ್ನ ಪಡ್ಕೊಳುತ್ತೆ. ಅಷ್ಟುವರೆಗೂ ಮಾನವ ಜನ್ಮ ಬರೋ ಮುಂಚೆ ಹಿಂದೆ ಎಲ್ಲ ಏನಿರುತ್ತೆ, ಖನಿಜ ಸಾಮ್ರಾಜ್ಯ, ಸಾಮ್ರಾಜ್ಯ ನಮ್ಗೆ ಗೊತ್ತಿದೆಯಲ್ಲ. ಆ ಎಲ್ಲವೂ ಮುಗಿಸಿಕೊಂಡು ಈ ಒಂದು ಮನುಷ್ಯ ಜನ್ಮಕ್ಕೆ ಬಂದಿರೋದ್ರಿಂದ ಇವಾಗ ಏನ್ ತಿಳ್ಕೊತೀವಿ? ಆ ಒಂದು ಅಂಶಾಂತರ ಏನ್ ತಿಳ್ಕೊಳತ್ತೆ? ನಾನು ದೇಹ, ಬಾಡಿ ಈಸ್ ಮೂಲಾಧಾರ. ಅಂದ್ರೆ ನಾನು ದೇಹ ಅನ್ನೋದು ಅನುಭವಪೂರ್ವಕವಾಗಿ ತಿಳ್ಕೊಳ್ಳುತ್ತೆ. ಅದು ತಿಳ್ಕೊಳ್ಳೋದಕ್ಕೆ ಎಷ್ಟೋ ಜನ್ಮಗಳು, ಪ್ರತಿಯೊಂದು ಅನುಭವವೇ. ನಿಜವ್ರು ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ ಎಲ್ಲವೂ ಒಂದು ಹಂತದಿಂದ ಹಂತಕ್ಕೆ ಗ್ರೋ ಆಗೋದಲ್ಲ, ಜಸ್ಟ್ ಚೇಂಜ್ ಅಂತ ಹೇಳ್ತಾರೆ. ಬದಲಾವಣೆ ಅಂದ್ರೆ ನಮ್ಮ ಅನುಭವಕ್ಕೋಸ್ಕರ ಕೆಲವು ಜನ್ಮಗಳು ಮೂಲಾಧಾರದಲ್ಲಿ, ಕೆಲವು ಜನ್ಮಗಳು ಸ್ವಾಧಿಷ್ಠಾನದಲ್ಲಿ, ಕೆಲವು ಜನ್ಮಗಳು ಮಣಿಪೂರಕದಲ್ಲಿ, ಇನ್ನೂ ಕೆಲವು ಜನ್ಮಗಳು ಶುದ್ಧದಲ್ಲಿ, ಇನ್ನು ಕೆಲವು ಜನ್ಮಗಳು ಆಜ್ಞಾದಲ್ಲಿ, ಇನ್ನು ಕೆಲವು ಜನ್ಮಗಳು ಸಹಸ್ರಾರದಲ್ಲಿ. ಒಂದು ಆತ್ಮ ಪೂರ್ಣಾತ್ಮದಿಂದ ಬಿಡುಗಡೆ ಆಗಿರತಕ್ಕಂತಹ ಅಂಶಾತ್ಮ ಈ ತರ ಅನುಭವಕ್ಕೋಸ್ಕರ ಜನ್ಮಗಳನ್ನು ತಗೊಂಡು ಒಂದೊಂದೇ ಅನುಭವ ಪಡ್ಕೊಂಡು ಆ ಅನುಭವ ಪಡ್ಕೊಳ್ಳೋದಕ್ಕೆ ಯಾವುದು ನಮಗೆ ಒಂದು ಮೂಲ ಅನ್ನೋದು ಚೆನ್ನಾಗಿ ತಿಳ್ಕೋಬೇಕು. ನಾವು ಅನ್ನೋದು ಮೂಲ ಯಾವುದಂದ್ರೆ ನಮ್ಮ ಶಕ್ತಿ. ಒಂದು ಫ್ಲೋ ಅನ್ನೋದು ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ ಅನ್ನೋದು ಆಗ್ಬೇಕು. ಎಲ್ಲಾ ನಾಡಿಗಳಲ್ಲೂ ಸಹ ಶಕ್ತಿ ಒಂದು ಫ್ಲೋ ಅನ್ನೋದು ಸ್ಪ್ರೆಡ್ ಆಗೋದು, ಸಂವಾದ ಎಲ್ಲಾ ಕಡೆ ಚೆನ್ನಾಗ್ ಆಗ್ಬೇಕು. ಎಲ್ಲೂ ಸ್ಟ್ರಕ್ ಆಗುದಿಲ್ಲ. ಹೋದಾಗ ಅವಾಗ ಇದು ತಿಳ್ಕೊಳ್ಳೋದಕ್ಕೆ ನಾವು ಆರೋಗ್ಯವಾಗಿರೋದಕ್ಕೆ ಸಹ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಒಂದು ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಅರಿಯೋದಕ್ಕೋಸ್ಕರ ನಾವು ಈ ಒಂದು ಪ್ರಾಸೆಸ್ ಅನ್ನ ಅರ್ಥ ಮಾಡ್ಕೊಂಡದ್ದಾದ್ರೆ ಎಲ್ಲೆಲ್ಲಿ ಸ್ಟ್ರಕ್ ಆಗ್ತಾ ಇದೆ, ಇದರ ಪರಿಣಾಮ ಇಲ್ಲಿ ಸೂಕ್ಷ್ಮ ದೇಹದಲ್ಲಿ, ಅಲ್ಲಿ ಒಂದು ಪರಿಣಾಮದಿಂದ ಈ ಭೌತಿಕ ಫಿಸಿಕಲ್ ಬಾಡಿಗೆ ಅದು ಎಫೆಕ್ಟ್ ಆಗ್ತಾ ಇದೆ. ಆದ್ದರಿಂದ ಇದನ್ನ ಸರಿ ಮಾಡ್ಕೋಬೇಕು. ಇದು ಸರಿ ಮಾಡ್ಕೊಂಡಾಗ ಇದು ಸರಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಚಕ್ರಗಳ ಬಗ್ಗೆ ನಾವು ತಿಳ್ಕೊಂಡು ಈ ತರ ನಾವು ಕೆಲವು ಜನ್ಮಗಳಲ್ಲಿ ಒಂದೊಂದೇ ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡಿದ್ದಾದ್ರೆ ಎಲ್ಲಾ ಚಕ್ರಗಳು ಒಂದು ಈಕ್ವಲ್ ಅನ್ನೋದನ್ನ ನಾವು ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೋಬೇಕು. ಇಲ್ಲ ಆದ್ರೆ ನಾನು ಆಜ್ಞಾ ಚಕ್ರದಲ್ಲಿ ಏನೋ ನಾನು ಧ್ಯಾನ ಮಾಡಿದೀನಿ, ಕೆಲವು ಜನ್ಮಗಳು ತಗೊಂಡು ನೋಡ್ಕೊಂಡಿದೀನಿ, ಇಲ್ಲ ಕೆಲವು ಓಂಕಾರ ಹಾಕೋದು, ಕೆಲವು ಧ್ವನಿಗಳನ್ನ ನಾನು ಆಲಿಸಿದ್ದೀನಿ, ಇಲ್ಲ ದೇವರು ಲೋಕಗಳು ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ಆಜ್ಞಾ ಚಕ್ರಕ್ಕೆ ಬಂದ ತಕ್ಷಣ ನಮ್ಗೆ ಏನ್ ಇನ್ನೊಂದು ತಿಳ್ಕೊಂತೀನಿ, ಕೇವಲ ದೇಹ ಮಾತ್ರ ಅಲ್ಲ, ದೇಹ ಕೇವಲ ಈ ಲೋಕ ಮಾತ್ರ ಅಲ್ಲ, ಇತರ ಹಲವಾರು ಲೋಕಗಳಿದೆ, ಎಷ್ಟೋ ಲೋಕಗಳಿದೆ. ಮತ್ತೆ ಕೇವಲ ಈ ಒಂದು ಭೌತಿಕ ದೇಹ ಮಾತ್ರ ಅಲ್ಲ, ನಾನು ಅಂದ್ರೆ 7 ದೇಹಗಳಿಂದ ಸೇರಿರೋದು ಅನ್ನೋದೆಲ್ಲವೂ ಸಹ ತಿಳ್ಕೊಳ್ಳೋದ್ರಿಂದ ಅವಾಗ ನಮ್ಗೆ ಏನಾಗುತ್ತೆ, ನಮ್ಮ ಜ್ಞಾನನೂ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಸತ್ಯನೂ ಜಾಸ್ತಿ, ಸತ್ಯದ ಜೊತೆ ಜೀವನ ಮಾಡೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಏನ್ ಮಾಡ್ತೀವಿ? ದುಃಖ ರಾಹಿತ್ಯ ಅನ್ನೋದು ಸಿಗುತ್ತೆ. ಬಂದಾಗ ಏನಾಗುತ್ತೆ? ದುಃಖ ರಾಹಿತ್ಯ ಬರುತ್ತೆ. ನಮ್ಮೆಲ್ಲರ ಒಂದು ಬೆಳಕಿಂದ ರಾತ್ರಿವರೆಗೂ ಪ್ರತಿಯೊಬ್ಬರ ಪ್ರಯತ್ನ, ಗೊತ್ತಿದೆಯೋ ಗೊತ್ತಿಲ್ಲದೇನೋ, ಪ್ರತಿಯೊಬ್ಬ ಯಾವುದೇ ಒಂದು ಆಧಾರ ತಗೊಂಡು ಯಾವುದೇ ಒಂದು ಅವರು ಅಭ್ಯಾಸ ಮಾಡ್ತಾ ಇರ್ಲಿ, ಆದರೂ ಸಹ ಅದರ ಒಂದು ಹಿನ್ನೆಲೆ ಏನು ಉದ್ದೇಶಕ್ಕೆ ಅವ್ರು ಮಾಡ್ತಾ ಇದ್ದಾರೆ? ಒಂದು ನಿಮಿಷ ನಾವು ಯೋಚನೆ ಮಾಡಿದ್ರೆ, ನನಗೆ ನಾನು ಚೆನ್ನಾಗಿರ್ಬೇಕು, ನನ್ನ ಜೀವನದಲ್ಲಿ ಯಾವಾಗ್ಲೂ ದುಃಖ ಅನ್ನೋದು ಇರಬಾರ್ದು, ನಾನು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನಾನು ತುಂಬಾ ಚೆನ್ನಾಗಿರ್ಬೇಕು ಅನ್ನೋದೇ ಅಂದ್ರೆ ದುಃಖ ರಾಹಿತ್ಯದಿಂದ ಈ ಜನ್ಮದ ಒಂದು ಉದ್ದೇಶ. ಆ ದುಃಖ ರಾಹಿತ್ಯ ಅನ್ನೋದು ನಮ್ಗೆ ಯಾವಾಗ ಸಿಗುತ್ತೆ? ಯಾವಾಗ ವಿಶುದ್ಧದಲ್ಲಿ ಯುದ್ಧ ಮಾಡ್ಕೊಂತ ಹೋಗ್ತೀವೋ, ಇಲ್ಲಿ ಸತ್ಯ ತಿಳ್ಕೊತೀವೋ, ಇಲ್ಲಿ ಒಂದು ಮೆಡಿಟೇಷನ್ ಮಾಡ್ತಾ ಹೋಗ್ತೀವೋ, ಈ ಸತ್ಯದಲ್ಲಿ ಈ ದೇಹ ಒಂದೇ ಸತ್ಯ ಅನ್ನೋದನ್ನ ಹಲವಾರು ನಾವು ತಿಳ್ಕೊಬೇಕಾಗಿರೋದನ್ನ ತಿಳ್ಕೊಂತ ಹೋಗ್ತೀವೋ, ಆವಾಗ ನಮ್ಗೆ ದುಃಖ ಅನ್ನೋದು
ದುಃಖ ಯಾಕೆ ಬರುತ್ತೆ? ನಮ್ಮ ಒಂದು ಜ್ಞಾನದ ಕೊರತೆಯಿಂದ ದುಃಖ ಬರುತ್ತೆ ಅಷ್ಟೇ. ನನಗೆ ಈಗ ಅನಾರೋಗ್ಯವಾಗಿದ್ದೀನಿ, ನನ್ಗೆ ಸೊಂಟ ನೋವಿದೆ, ನನ್ಗೆ ಬೆನ್ನು ನೋವಿದೆ, ನನ್ಗೆ ಇನ್ನೂ ಬೇರೆ ಇನ್ನೇನೋ ಅನಾರೋಗ್ಯ ಇದೆ ಅನ್ನೋದಕ್ಕೆ ನಾವು ದುಃಖವಾಗಿದ್ದೀನಲ್ವಾ. ನನಗೆ ಹಣ ಇದೆ, ಹಣ ಇಲ್ಲ ಅನ್ನೋದಕ್ಕೋಸ್ಕರ ಹಣ ಇದ್ರೆ ಖುಷಿ ಆಗಿರ್ತೀವಿ, ಹಣ ಇಲ್ಲ ಅಂದ್ರೆ ದುಃಖವಾಗಿರ್ತೀವಿ. ನನಗೆ ಬುದ್ಧಿ ಚೆನ್ನಾಗಿದೆ, ನನ್ನ ವಿದ್ಯಾಭ್ಯಾಸ ಚೆನ್ನಾಗಿದೆ, ಈ ಜನ್ಮದಲ್ಲಿ ಖುಷಿ ಆಗಿರ್ತೀವಿ. ನನಗಿಲ್ಲ ಅಂದ್ರೆ ನಾನು ಇಷ್ಟ ಪ್ರಯತ್ನ ಪಡ್ತಿದ್ರು ಸಹ ನಾನು ಮುಂದುವರಿತಾ ಇಲ್ಲ ಅನ್ನೋದನ್ನ ದುಃಖದಲ್ಲಿ ಇರ್ತೀವಿ. ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡಾಗ ಅದಕ್ಕೆ ಏನು ಯಾವ್ದು ಅಡ್ಡಿ ಬರ್ತಿದೆ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ತಿಲ್ಲ. ಅದ್ರ ಹಿಂದೆ ಏನಿದೆ, ಕೇವಲ ನಮಗೆ ಕಣ್ಣಿಗೆ ಕಾಣ್ತಿರೋ ಕಾರಣಗಳು ಮಾತ್ರ ಅಲ್ಲ, ಹಲವಾರು ಹಿಂದೆ ಕಾರಣಗಳಿದೆ. ಈ ಒಂದು ಕಣ್ಣಿಗೆ ಕಾಣೋ ಪ್ರಪಂಚದ ಜೊತೆಗೆ ಕಣ್ಣಿಗೆ ಕಾಣದ ಪ್ರಪಂಚ ತುಂಬಾ ಇದೆ, ನಮಗೆ ಸಂಬಂಧಪಟ್ಟಿರೋದು ತುಂಬಾ. ಈ ಜನ್ಮಕ್ಕೆ ಇಂಟರ್ಲಿಂಕ್ ಆಗಿರೋದು ಹಿಂದೆ ಎಷ್ಟೋ ಜನ್ಮಗಳು ಇದೆ. ಅದರ ಒಂದು ಆಧಾರ ಮೇಲೆ ಈ ಜನ್ಮವನ್ನ ನಾವು ನಡೆಸ್ತಾ ಇದ್ದೀವಿ ಅನ್ನೋ ಒಂದು ಜ್ಞಾನದಲ್ಲಿ ನಾವಿದ್ದಾಗ ಇಲ್ಲಿ ಏನೇ ಇದ್ರೂ ಸಹ, ದುಃಖ ಇರ್ಲಿ, ನೋವಿರ್ಲಿ, ಸಂತೋಷ ಇರ್ಲಿ, ಏನೇ ಇದ್ರೂ ಸಹ ನಾವು ಆವಾಗ ನಮ್ಗೆ ಎಫೆಕ್ಟ್ ಆಗಲ್ಲ. ದುಃಖ ರಾಹಿತ್ಯ ಅಂದ್ರೆ ಯಾವುದರಿಂದ ದುಃಖ ರಾಹಿತ್ಯ ಸಿಗುತ್ತೆ? ಜ್ಞಾನ. ಈ ಜ್ಞಾನ ಸಿಕ್ಕಿದಾಗ ಇಲ್ಲಿ ಸತ್ಯ ತಿಳ್ಕೊಂತೀವಿ, ನಮ್ಮದೇ ಆದಂತ ಒಂದು ಕಾರಣಗಳನ್ನ, ಹಿಂದಿನ ಕಾರಣಗಳನ್ನ ವಿಷಯಗಳ ಮೂಲಕ ತಿಳ್ಕೊತೀವಿ. ಆವಾಗ ನಮ್ಗೆ ಜ್ಞಾನ ಜಾಸ್ತಿ ಆಗ್ತದೆ. ಎಷ್ಟೆಷ್ಟು ಜ್ಞಾನವನ್ನ ಒಂದು ಕಾರ್ಯಕ್ಕೆ ಕಾರಣ ಯಾವುದು ಅನ್ನೋ ತಿಳ್ಕೊಂಡಾಗ ನಮ್ಗೆ ನೋವು, ಒಂದು ದುಃಖ ಅನ್ನೋದು ಅದರಿಂದ ಮುಕ್ತ ಆಗ್ತೀವಿ. ಈ ಅವಕಾಶ ನೀಡಿರ್ತಕ್ಕಂತಹ PMC ಕನ್ನಡ ವಾಹಿನಿಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು, ಹಾಗೂ ಎಲ್ಲಾ ಕಾರ್ಯಕರ್ತರಿಗೆ ಹಾಗೂ ಎಲ್ಲಾ ವೀಕ್ಷಕರಿಗೂ ಸಹ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.